ಹೆಣ್ಣು ಮಕ್ಕಳು ಗಂಡಂದ್ರ ಜೊತೆಗೆ ವಾದ ಮಾಡಬಹುದು, ಅವ್ರಿಗೆ ಸಿಟ್ಟು ಬಂದ ಕೂಡಲೇ ಸುಮ್ಮನಾಗಬೇಕು ಅಂತ ಲೋಕದೃಷ್ಟಿಯನ್ನು ತಿಳಿಸ್ಲಿಕ್ಕೋಸ್ಕರ ದ್ರೌಪದಿ ದೇವಿ ಸುಮ್ಮನಾಗಿಬಿಟ್ಲ. ಅಂದ್ರೆ ಹೇಳದೇನೆ ಕೂಡಬಾರದಂತೆ, ಅವ್ರಿಗೆ ಹೇಳೋದು ಹೇಳಬೇಕು. ಸಿಟ್ಟು ಬಂತು ಅಂತ ಗೊತ್ತಾದ ಕೂಡಲೇ ಸುಮ್ಮನಾಗಿಬಿಡ್ತಾರೆ. ಸಿಟ್ಟು ಬಂದಾಗ್ಲೂ ಮತ್ತೆ ಹೇಳಲಿಕ್ಕೆ ಹೋದ್ರೆ ಇನ್ನೇನೇನೋ ಆಗ್ತದೆ. ಅದನ್ನ ದ್ರೌಪದಿ ದೇವಿಗೆ ಏನಾಗುದಿಲ್ಲ, ದ್ರೌಪದಿ ದೇವಿ ಇನ್ನೂ ಸಮರ್ಥನೆ ಮಾಡಿ ಆಳು. ಆದರೆ ಇದು ಲೋಕದೃಷ್ಟಿಯಿಂದ ಲೋಕಕ್ಕೆ ಶಿಕ್ಷಣಾರ್ಥವಾಗಿ ಈ ರೀತಿ ಮಾಡಿದ್ಲು ಅಂತ ಹೇಳ್ತಾರೆ. ಛಲೇನತೇನ ಪ್ರತಿಭಕ್ಷಿತಾಸ. ಛಲ, ಧರ್ಮರಾಜ ಛಲ ಅವಲಂಬಿಸಿಬಿಟ್ಟ. ಛಲ ಅಂತಂದ್ರೆ ದ್ರೌಪದಿ ದೇವಿ ಆಪಾದನೆ ಮಾಡಿ ಜೀವನಿಗೆ ಕರ್ತೃತ್ವನೇ ಇಲ್ಲ ಅಂತ ಆದ್ರೆ ಆವಾಗ ಪುಣ್ಯ ಪಾಪಗಳು ಯಾರಿಗೆ ಬರಬೇಕು? ಯಾರ ಕರ್ತನೋ ಅವನಿಗೆ ಬರಬೇಕು, ಪರಮಾತ್ಮನಿಗೆ ಬರಬೇಕಾಗ್ತದೆ. ಈ ರೀತಿ ಆಪಾದನೆ ಮಾಡಿದ್ರೆ ಅದನ್ನ ಅವನು ಪರಮಾತ್ಮನನ್ನೇ ಇವಳು ಬೈತಿದ್ದಾಳೆ ಅಂತ ಏನೋ ಅಪಾರ್ಥ ಮಾಡಿಕೊಂಡು ಛಲ ಅಂತಾರೆ. ಇದಕ್ಕೆ ಹೇಳಿದ್ದನ್ನ ವಿಚಿತ್ರವಾಗಿ ತಿಳ್ಕೊಂಡು ವಾದ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಛಲ. ಛಲೇನತೇನ ಪ್ರತಿಭಕ್ಷಿತಾಸ. ಈ ರೀತಿ ಇವನು ಅಪಾರ್ಥ ಮಾಡಿಕೊಂಡು ಭಗವಂತನನ್ನೇ ಅವನೇ ಸುಖ ದುಃಖಕ್ಕೆ ಭಾಗಿ ಈ ರೀತಿ ಹೇಳ್ತಿದ್ದಾಳೆ ಅಂತ ತಿಳ್ಕೊಂಡು ಬೈದಾಗ ಸಮಾಪಯಾಮಾಸ ನೃಪಮ್ಯತ ಸ್ತ್ರೀ ವಾಚಾಲತಾ ನಾತಿತರಾಮಿ ಶೋಭತೆ ಸ್ತ್ರೀಣಾಂ ತತಃ ಪ್ರಾಹ ವೃಕೋದರಸ್ತಂ. ಹಾಗಾದ್ರೆ ಕ್ಷಮಾ ಮಾಡ್ರಿ, ನಾನಿನ್ನು ಮಾತಾಡೋದಿಲ್ಲ ಅಂತ ವಿನಯದಿಂದ ಕ್ಷಮಾ ಕೇಳಿ ಸುಮ್ಮನಾಗಿ ಬಿಟ್ಟಂತ. ವಾಚಾಲತಾ ನಾತಿತರಾಮಿ ಶೋಭತೆ ಆಚಾರದ ಮಾತು. ಸ್ತ್ರೀಷು, ಹೆಣ್ಣು ಮಕ್ಕಳು ಹೆಚ್ಚು ಗಂಡಂದ್ರ ಜೊತೆಗೆ ವಾದ ಬೆಳೆಸಬಾರದು ಅನ್ನೋದನ್ನ ತಿಳಿಸಿದಂತೆ. ಇಷ್ಟು ಪೀಠಿಕೆ ಹಾಕಿ ಸುಮ್ಮನಾದಾಗ ಭೀಮ ಬಂದಂತೆ. ಏನೋ ಮಾತನಾಡ್ತಿತ್ತಲ್ಲ ಏನು ಅಂತ ಬಂದ. ಏನೂ ಗೊತ್ತಿಲ್ಲದವನ ಎಲ್ಲ ಹೇಳಿ ಕಳಿಸಿ ಪೀಠಿಕೆ ಹಾಕಿಸಿ ಏನು ಅಂತಂದಾಗ ಹಿಂಗೆ ಅಂತಂದ ಕೂಡಲೇ ಸರಿಯಾಗಿದೆಯಲ್ಲ ದ್ರೌಪದಿ ಹೇಳಿದ್ದು ಅಂತ ಶುರು ಮಾಡಿಬಿಟ್ಟ. ಸರಿಯಾಗಿ ಇದೆಯಲ್ಲ, ಕರ್ತೃತ್ವ ಇದ್ದೇ ಇದೆ ಜೀವನಿಗೆ. ಓಂ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಓಂ ಅಂತ ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಪ್ರಭುರ್ಹಿ ಜೀವ ಜಡಮಪೇಕ್ಷ ಅಂತಾರೆ. ಪ್ರಭುರ್ಹಿ ಜೀವ ಜಡಮಪೇಕ್ಷ. ಜಡಕ್ಕೆ ಹೋಲಿಸಿದರೆ ಜೀವ ಪ್ರಭು, ಅವನಿಗೆ ಕರ್ತೃತ್ವ ಇದೆ. ನಡಿ ನಡಿ ಅಂತಂದ್ರೆ ನಡೆಯೋದಿಲ್ಲ. ನಡಿ ಅಂತ ಬಾಯಲ್ಲಿ ಹೇಳ್ತೀವಿ, ಮಕ್ಕಳನ್ನ ನಡೆಸ್ತೀವಿ. ಹಂಗೆ ಪರಮಾತ್ಮ ಶಾಸ್ತ್ರದ ಮೂಲಕ ಮಾಡ್ರಿ ಮಾಡ್ರಿ ಅಂತ ಹೇಳ್ತಾನೆ, ತಾನು ಮಾಡಿಸ್ತಾನೆ. ಆದರೆ ರಥ ಎಳೆದಂಗೆ ಎಳ್ಕೊಂಡು ಹೋಗೋದಲ್ಲ, ರಥದ ಹಾಗಲ್ಲ. ಅದು ಒಂದು ಚೈತನ್ಯ, ಒಂದು ಇಚ್ಛಾಶಕ್ತಿ ಅನ್ನೋದನ್ನು ತುಂಬಿದ್ದಾನೆ. ಬಹಳ ಚೆನ್ನಾಗಿ ಹೇಳ್ತಾನೆ ಭೀಮ. ಪೂರ್ತಿ ಜಡದ ಹಾಗೆ ನಮಗೇನಿಲ್ಲ, ಎಲ್ಲ ಪರಮಾತ್ಮನಾಧೀನ, ಸುಮ್ಮನೆ ಕೂಡ ಹಂಗಿಲ್ಲ. ಆ ರೀತಿ ಮಾಡುವವ್ರು ಯಾರು ಅಂತಂದ್ರೆ ಮೂರ್ಖರಂತೆ, ತಮೋಯೋಗ್ಯರು ಹಾಗೆ ಹೇಳ್ತಾರಂತೆ. ಹಾಗಾದ್ರೆ ತಮೋಯೋಗ್ಯರು ಅಲ್ದಿದ್ದವರು ಸಾತ್ವಿಕರು ಏನ್ ಹೇಳಬೇಕು? ನಮಗೂ ಪರಮಾತ್ಮ ಜಡಕ್ಕೆ ಇಲ್ಲದೆ ಇರತಕ್ಕಂಥ ಇಚ್ಛಾಶಕ್ತಿಯನ್ನು ಕೊಟ್ಟಿದ್ದಾನೆ, ಪ್ರಯತ್ನ ಕರ್ತೃತ್ವ ಕೊಟ್ಟಿದ್ದಾನೆ, ಒಂದು ಕರ್ತೃತ್ವ ಶಕ್ತಿ ನಮ್ಮಲ್ಲಿ ತುಂಬಿದ್ದಾನೆ. ಸಂಪೂರ್ಣ ಜಡ ಇಟ್ಟಂಗೆ ನಮ್ಮನ್ನು ಇಟ್ಟಿಲ್ಲ. ನಮ್ಮನ್ನು ಜೀವ ಅಂತ ಒಂದು ಪ್ರತ್ಯೇಕ ಕ್ಯಾಟಗರಿ ಮಾಡಿದ್ದಾನೆ. ಜಡ ಬೇರೆ, ಜೀವ ಅಂತ ಒಂದು ಪ್ರತ್ಯೇಕ ಪುಟ್ಟಿಯಲ್ಲಿ ನಮ್ಮನ್ನು ಹಾಕಿದ್ದಾನೆ. ಆದ್ರಿಂದ ನಮಗೂ ಒಂದು ಕರ್ತೃತ್ವವನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಭಗವಂತ ಕೊಟ್ಟ ಕರ್ತೃತ್ವ ನಮ್ಮಲ್ಲಿದೆ ಅಂತ ಈ ರೀತಿ ಅನುಸಂಧಾನ ಮಾಡಿಕೊಂಡು, ಇದು ಭಗವದ್ ದತ್ತವಾದದ್ದು. ನಾಳೆನೇ ಬರ್ತದೆ ದತ್ತ ಸ್ವಾತಂತ್ರ್ಯ ಸಂಧಿ ಅಂತ. ಈ ರೀತಿ ದತ್ತ ಸ್ವಾತಂತ್ರ್ಯ ಅಂತ ಒಂದು ಇದ್ದೇ ಇದೆ ಅಂತ ತಿಳ್ಕೊಳ್ಳುವವನು ಜೀವ. ಎಲ್ಲ ದೈವೇಚ್ಛೆ ಮಾಡೋದೆಲ್ಲ ಮಾಡಿಬಿಟ್ಟು ದೈವೇಚ್ಛೆ ಅಂತ ಆ ರೀತಿ ನೆಪ ಹಾಕುವವನು ಅವನು ತಾಮಸನಾಗ್ತಾನೆ. ಹೀಗೆಲ್ಲ ಭೀಮಸೇನ ದೇವರು ಜೀವರಿಗೆ ಕರ್ತೃತ್ವ ಇದೆ, ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ನಾನು ಮಾಡಿದೆ ಅಂತ ಸಾಕ್ಷಿಯಿಂದ ಪ್ರತಿಯೊಬ್ಬರಿಗೂ ಅನುಭವ ಇದೆಯೋ ಇಲ್ವೋ? ಇಂಥ ವಾದ ಮಾಡಿ ಧರ್ಮರಾಜನನ್ನ ವಾದದಲ್ಲಿ ಸೋಲಿಸಿ ಪ್ರತಿಯೊಂದು ವರ್ಣದ ಕರ್ತವ್ಯ ಕರ್ಮಗಳು ಏನು, ಕ್ಷತ್ರಿಯರಾದವರಿಗೇನು ಕರ್ತವ್ಯ, ಇದನ್ನೆಲ್ಲ ಪ್ರತಿಪಾದನೆ ಮಾಡಿ ಯುದ್ಧ ಮಾಡಲೇಬೇಕಾದದ್ದು. ಕ್ಷತ್ರಿಯರಿಗೆ ಅದು ಧರ್ಮ. ಯಾರು ಜೂಜಾಟ ಆಡ್ತಾರೆ, ಮೋಸ ಮಾಡ್ತಾರೆ, ಅಂಥವರನ್ನ ಸದೆ ಬಡಿಬೇಕಾದದ್ದು ಕ್ಷತ್ರಿಯರಾದ ನಮ್ಮ ಕರ್ತವ್ಯ. ಅಕ್ಷದ್ಯೂತಂ ನಿಕೃತಿ ಪಾಪಮೇವ ಕೃತಂತ್ವಯಾ ಗರ್ಹಿತಂ ಸೌಬಲೇನ ನ ಕುತ್ರಚಿದ್ ವಿಧಿರಸ್ಯಾಸ್ತಿತೇನ ನ ತದ್ದತ್ಯಂ ದೂತಹೃತಂ ವದಂತಿ. ಎಲ್ಲಿಯಾದ್ರೂ ಜೂಜಾಟ ಆಡಬೇಕು ಅಂತ ಎಲ್ಲಿಯಾದ್ರೂ ವಿಧಿ ಇದೆಯಾ? ವೇದದಲ್ಲಿ ಅಕ್ಷೈರ್ಮಾ ದಿವ್ಯ ಅಂತ ನಿಷೇಧ ಇದೆ. ಜೂಜಾಟ ಆಡಬೇಡ್ರಿ ಅಂತ ನಿಷೇಧ ಇದೆ. ಅಂಥದ್ದು ಜೂಜಾಟ ನಿಂದಿತವಾದದ್ದನ್ನ, ಗರ್ಹಿತವಾದದ್ದನ್ನ, ಪಾಪಕೃತ್ಯವಾದದ್ದನ್ನ ನೀನು ಮಾಡಿಬಿಟ್ಟಿದ್ದಿ. ಜೂಜಾಟದಲ್ಲಿ ಮೋಸ ಮಾಡಿ ಅವರೆಲ್ಲ ಸಂಪತ್ತನ್ನ ಅದನ್ನೆಲ್ಲ ಅಪಹಾರ ಮಾಡಿದ್ದಾರೆ. ನತದ್ದತ್ತಂ ದೂತಹೃತಂ ವದಂತಿ. ದೂತದಲ್ಲಿ ಅಪಹರಿಸಿದ್ದನ್ನ ದಾನ ಮಾಡಿದ್ದು ಅಂತ ಯಾರು ಹೇಳೋದಿಲ್ಲ. ಅಲ್ಲಿ ವಾಪಸ್ ತಗೊಂಡ್ರೆ ದತ್ತಾಪಹಾರ ಅನ್ನೋ ದೋಷನೂ ಬರೋದಿಲ್ಲ. ಜೂಜಾಟದಲ್ಲಿ ಅಪಹರಿಸಿದ್ದನ್ನ ವಾಪಸ್ ತಗೊಳ್ಬಹುದು. ಸಣ್ಣದೇನಾದ್ರೂ ಆಗಿದ್ರೆ, ಅಲ್ಪ ಆಗಿದ್ರೆ ಬಿಟ್ಬಿಡ್ಬಹುದಂತ. ದೊಡ್ಡ ವಸ್ತು ಏನಾದ್ರೂ ಆಗಿದ್ರೆ, ಅದೇ ಅವರ ಪಾಲಿಗೆ ಆಸ್ತಿಯಾಗಿ ಅದೇ ಬದುಕಿನ ಮಾರ್ಗ ಆಗಿದ್ರೆ ಅಂಥದ್ದನ್ನು ಅವರು ತಗೊಳ್ಬಹುದು.
ಅವರಿಗೊಂದು ವೇಳೆ ಕೈಯಲ್ಲಿ ಶಕ್ತಿ ಇಲ್ಲ ಅಂತ ಆದ್ರೆ ಬಂಧುಗಳಾದ್ರೂ ಹೋಗಿ ಬಲಾತ್ಕಾರವಾಗಿ ಅದನ್ನು ವಾಪಸ್ ತಗೊಳ್ಳಿಕ್ಕೆ ಧರ್ಮಶಾಸ್ತ್ರ ಇದೆ ಅಂತಾನೆ ಭೀಮ. ಏವಂ ಧರ್ಮ ಶಾಶ್ವತೋ ವೈದಿಕೋ ಹಿ ಜೂತೆ ಸ್ತ್ರೀಯಾಂ ನಾಲ್ಪಮಾಹಾರ್ಯಮಾಹು. ಜೂಜಾಟದಲ್ಲಿ ಆಗ್ಲಿ ಅಥವಾ ಯಾರಾದ್ರೂ ವೇಶ್ಯಾಸ್ತ್ರೀಯರಿಗೊಬ್ಬನು ದುಷ್ಟತನದಿಂದ ಕೊಟ್ಟಿದ್ದ ಅಂತ ಇಟ್ಕೊಳ್ಳೋಣ, ಅದು ಅಲ್ಪವಾಗಿದ್ರೆ ಬಿಡಬಹುದು. ಯದ್ದೇಶಾಂ ಭೋಗ್ಯಂ ಅಲ್ಪಂ ತದೀಯಂ ಭೋಗೇನ ತದ್ಬಂಧುಭಿಸ್ತಚ್ಚ ಹಾರ್ಯಂ. ನಾಲ್ಪಮಾಹಾರ್ಯಮಾಹು, ಅಲ್ಪ ಆದರೆ ಅದನ್ನು ತಗೊಳ್ಬೇಕಾಗಿಲ್ಲ. ಮಹತ್ತಾಗಿದ್ರೆ ಅದನ್ನು ಖಂಡಿತವಾಗಿಯೂ ಕೂಡ ಅವರು ತಗೊಳ್ಬಹುದು, ವಾರಸುದಾರರಾದರೂ ತಗೊಳ್ಬಹುದು. ನಿವಾರಣೆ ಪುರುಷತ್ವ ಅಶಕ್ತೌ ತದ್ರಾಜ್ಯನ್ನ ಪುನರಾಹಾರ್ಯಮೇವ ತ್ವಂ ಧರ್ಮನಿಷ್ಠಶ್ಚಾಗ್ರಜಶ್ಚೇತಿ ರಾಜನ್ ಧೃತೇನುಜ್ಞಾಂ ನಮಯಾ ತತ್ಕೃತಂಚ. ಈ ಧರ್ಮಶಾಸ್ತ್ರ ಇರೋದರಿಂದ ನಾನು ಎಂದೋ ಹೋಗಿ ಬಲಾತ್ಕಾರ ಮಾಡಿ ಅವರ ಹತ್ರ ಎಲ್ಲ ಕಸ್ಕೊಳ್ಬಹುದಾಗಿತ್ತು. ಆದ್ರೆ ನೀನು ಜ್ಯೇಷ್ಠ ಭ್ರಾತ ಅಂತ ಅನಿಸ್ಕೊಂಡಿದ್ದಿ, ಅಣ್ಣನಾಗಿದ್ದಿ, ನಿನ್ನ ಅನುಮತಿ ಇಲ್ಲದೆ ಆ ಕೆಲಸ ಮಾಡಬಾರ್ದು ಅಂತ ಬಿಟ್ಟಿದ್ದೀನಷ್ಟೇ. ಈಗ ಅನುಮತಿ ಕೊಡು, ನೀನು ಈ ಕ್ಷಣಕ್ಕೆ ಹೋಗಿ ಅವರನ್ನು ಸದೆ ಬಡಿದು ನಮ್ಮ ಸಂಪತ್ತು ಆಸ್ತಿ ಎಲ್ಲ ತಗೊಂಡು ನಾವು ಮತ್ತೆ ರಾಜ್ಯಕ್ಕೆ ಹೋಗಿ ಬಿಡಬಹುದು. ದಾತಾಶ್ಯನುಜ್ಞಾನ್ಯದಿ ತಾನ್ ನಿಹತ್ಯ ತ್ವಯ್ಯೇವ ರಾಜ್ಯಂ ಸ್ಥಾಪಯಾಮ್ಯದ್ಯ ಸಮ್ಯಕ್. ನೀನು ಒಂದು ಮಾತು ಹೂ ಅಂದ್ಬಿಡು, ಈಗ ಹೋಗಿ ಅವ್ರನ್ನೆಲ್ಲ ಕೊಂದು ನಿನ್ನ ಸಿಂಹಾಸನದಲ್ಲಿ ಕೂಡಿಸಿ ಬಿಡ್ತೇನೆ ನಾನು. ಸತ್ಯಂ ಪಾಪೇಶ್ವಪಿ ಕರ್ತುಂ ಯದಿಚ್ಛಾ ತಥಾಪಿ ಮಾಸಾ ದ್ವಾದಶ ನ ಪ್ರಯಾಸ. ಆದ್ರೂ ನೀನ್ ಹೇಳ್ತಾ ಇದ್ದಿ, ಇಲ್ಲ ಪ್ರತಿಜ್ಞೆ ಮಾಡಿದ್ದೀವಿ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಪ್ರತಿಜ್ಞೆ ಮಾಡಿದ್ದೀವಿ, ಆ ಮಾತು ಕೊಟ್ಟಿದ್ದೀವಿ, ಆ ಮಾತು ನಡೆಸಬೇಕು, ವಚನ ಭ್ರಷ್ಟಲಾಗಬಾರ್ದು ಅಂತ ನಿನಗೇನಾದ್ರೂ ಇದ್ರೆ ಅಣ್ಣ ಹೇಳು. 12 ವರ್ಷ ತಾನೇ ನಾವು ವನವಾಸ ಮಾಡ್ತೀವಿ ಅಂತ ಮಾತು ಕೊಟ್ಟದ್ದು, ಈಗ 12 ತಿಂಗಳಾಯ್ತು, 12 ವರ್ಷ ಆದಂಗಾಯ್ತು ಅಂತ ನಾನು. ಯಾಕೆ ಅಂತಂದ್ರೆ ವೇದದ ಆಧಾರ ಕೊಡ್ತೀನಿ ನಾನು. ವತ್ಸರ ಅನ್ನೋದಕ್ಕೆ ಮಾಸ ಅಂತ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ. ವರ್ಷ ಅಂತಂದ್ರೆ ಮಾಸ ಅಂತ ಅರ್ಥ ಮಾಡಬಹುದು. ವೇದ ಪ್ರಾಮಾಣ್ಯಾತ್ ವತ್ಸರಾಸ್ತೇಹಿ ಮಾಸೈಹಿ. ವತ್ಸರ ಅನ್ನೋದಕ್ಕೆ ಮಾಸ ಅಂತ ಅರ್ಥ ಇದೆ. 12 ವತ್ಸರಗಳು ಅಂತ ನಾವಂದಿದ್ದೀವಲ್ಲ, 12 ಮಾಸ ಅಂತ ಅದಕ್ಕೆ ಅರ್ಥ ಇದೆ, ವೇದದ ಪ್ರಕಾರ ಅರ್ಥ ಇದೆ. ಚಾತುರ್ಮಾಸ್ಯ ಮಾಸ ಅನ್ನೋದಕ್ಕೆ ಪಕ್ಷ ಅಂತ ಅರ್ಥ ಇದೆ. ಚಾತುರ್ಮಾಸ್ಯ ವ್ರತ ಅಂತ ಎಲ್ಲಿದೆ? 4 ತಿಂಗಳು ಎಲ್ಲಿ ಕೂತ್ಕೋತಾರೆ? 2 ತಿಂಗಳಿಗೆ ಎದ್ದು ಬಿಡ್ತಾರೆ. ಯಾಕೆ? ಮಾಸಾವೈ ಪಕ್ಷ, ಪಕ್ಷಾವೈ ಮಾಸಾಹ ಅಂತ. ಮಾಸ ಶಬ್ದಕ್ಕೆ ಪಕ್ಷ ಅಂತ ಅರ್ಥ ಇದೆ, ವತ್ಸರ ಶಬ್ದಕ್ಕೆ ಮಾಸ ಅಂತ ಅರ್ಥ ಇದೆ. ಹಿಂದೆಲ್ಲ ಸಹಸ್ರ ಸಮಮಾಸತ ನೈಮಿಷೇ ನಿಮಿಷ ಕ್ಷೇತ್ರೆ ಋಷಯಸ್ಯ ಉನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. 1000 ವರ್ಷ ಯಜ್ಞ ಮಾಡಿದ್ರು. 1000 ವರ್ಷ ಯಜ್ಞ ಮಾಡಿದ್ದಲ್ಲ, ಅಲ್ಲಿ 1000 ತಿಂಗಳು ಅಂತ ಅರ್ಥ, 1000 ದಿನ ಅಂತ ಅರ್ಥ. ಅದನ್ನು ಸಮ ಅಂದ್ರೆ ವರ್ಷ ಅಂತ ಅರ್ಥ. ಆ ರೀತಿ ಪ್ರಯೋಗ ಮಾಡೋದುಂಟು. ಸಹಸ್ರಾಬ್ದಂ ಸತ್ರ ಮುಕ್ತಂ ನರಾಣಾಂ. 1000 ವರ್ಷ ಯಜ್ಞ ಮಾಡಿದ್ರು ಅಂತಿದೆ. ಆಯುಷ್ಯ ಇದ್ದದ್ದೇ 1000 ವರ್ಷ, ಇನ್ನೇನು 1000 ವರ್ಷ ಯಜ್ಞ ಮಾಡ್ತಾರೆ? 1000 ತಿಂಗಳು ಅಂತ ಅರ್ಥ. 1000 ವರ್ಷ ಆಯುಷ್ಯ ಇದ್ದ ಕಾಲದಲ್ಲಿ 1000 ವರ್ಷ ಯಜ್ಞ ಮಾಡಿದ್ರು ಅಂದ್ರೆ ಏನರ್ಥ? 1000 ತಿಂಗಳು ಅಂತ ಅರ್ಥ. ಹೀಗೆ ವೇದವೇ ಹೇಳ್ತಾ ಇದೆ. ಅದೇ ಪ್ರಕಾರ ನಾವು ಕೂಡ 12 ವರ್ಷ ಅಂತ ಹೇಳಿದ್ದೀವಲ್ಲ, ವೇದದ ಪ್ರಾಮಾಣ್ಯದಿಂದ ನಾನು ವೇದದ ಆಧಾರ ಕೊಟ್ಟು 12 ತಿಂಗಳು ವನವಾಸ ಅಂತ ವಾದ ಮಾಡ್ತೀನಿ, ಅದರಲ್ಲಿ ಗೆಲ್ತೇನೆ. ಇನ್ನು 1 ತಿಂಗಳಿದ್ದು ಬಿಟ್ರೆ ಅಜ್ಞಾತವಾಸ ಮುಗಿತು. 1 ವರ್ಷ ಆದ ಕೂಡಲೇ ಶುರು ಮಾಡಿ, 1 ವರ್ಷ ಆಯ್ತು, 12 ತಿಂಗಳಾಯ್ತು, 12 ವರ್ಷ ಆಯ್ತು. ಇನ್ನು 1 ತಿಂಗಳು ಮಾಡಿಬಿಟ್ರೆ ಅಜ್ಞಾತ ವರ್ಷನೂ ಮುಗಿತು. ಅವರಿಗಂತೂ ಸುಳ್ಳು ಸಿಗೋದಿಲ್ಲ. ಇನ್ನೂ 12 ವರ್ಷ ಇದೆ ಅಂತ ವೇದ ಗೊತ್ತಿಲ್ಲ ಅವರಿಗೆ, ವೇದನೇ ಗೊತ್ತಿಲ್ಲದೇನೆ ಹಂಗೆ ಕೂತಿರ್ತಾರೆ. ನಾವು ವೇದ ಆಧಾರದಿಂದ ಇಷ್ಟು ಕೆಲಸ ಮಾಡಿಬಿಡಬಹುದು, ಆದ್ರೆ ನಿನಗೆ ಒಪ್ಪಿಗೆ ಇಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನಿನಗೆ ಒಪ್ಪಿಗೆ ಇಲ್ಲ ಆದ್ರಿಂದ ಬಿಟ್ಟಿದ್ದೀನಿ, ಇಲ್ದಿದ್ರೆ ಈಗಿಂದ ಹೀಗೆ ಶಾಸ್ತ್ರೋಕ್ತವಾಗಿ ನಾವು ಹೋಗ್ಬಿಡ್ಬಹುದು ಅಂತಾನೆ. ಅಜ್ಞಾತಮೇಕಂ ಮಾಸಮುಷ್ಯಾಥ ಶತ್ರುನ್ ನಿಹತ್ಯ ರಾಜ್ಯಂ ಪ್ರತಿಪಾಲಯಾಮಹ. ಅದರಿಂದ 13 ತಿಂಗಳಾದ ಕೂಡಲೇ ಅವರನ್ನು ಸಂಹಾರ ಮಾಡಿ ನಮ್ದು ನಾವು ಪಡಿಬಹುದು. ಮಾಮಿತ್ರಾಣಾಂ ತಾಪಕಸ್ತ್ವಂ ಭವೇಥಾಸ್ತಥಾ ಮಿತ್ರಾಣಾಂ ನಂದಕಶ್ಚೈವ ರಾಜನ್ ಜ್ವಲಸ್ವಾರೀಣಾಂ ಮೂರ್ಧನಿ ಮಿತ್ರಾಣಿ ನಿತ್ಯಂ ಆಹ್ಲಾದಯನ್ ವಾಸುದೇವಂ ಭಜಸ್ವ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ವಾಸುದೇವಂ ಭಜಸ್ವ. ದೇವರ ಆರಾಧನೆ ಮಾಡು, ಪರಮಾತ್ಮನ ಪೂಜೆ ಮಾಡು, ಧರ್ಮ ಮಾಡು. ಆದರೆ ಬೇಡ ಅಂತ ಅನ್ನೋದಿಲ್ಲ ನಾನು. ಆದ್ರೆ ಹೇಗೆ ಮಾಡಬೇಕು? ಮಾ ಮಿತ್ರಾಣಾಂ ತಾಪಕಸ್ತ್ವಂ ಭವೇಥಾಹ. ನಿನ್ನನ್ನು ನಂಬಿದಂಥ ಮಿತ್ರರಿಗೆ, ನಿನ್ನನ್ನು ನಂಬಿದಂಥ ಬಂಧು ಜನರಿಗೆ ತಾಪಕನಾಗಿ ನೀನು ವಾಸುದೇವನನ್ನು ಭಜನೆ ಮಾಡೋದು ಬೇಡ. ಅಮಿತ್ರಾಣಾಂ ನಂದಕಃ, ನಿನ್ನ ಶತ್ರುಗಳಿಗೆ ಹುರಿದುಂಬಿಸುವ ಹಾಗೆ, ನಿನ್ನ ಶತ್ರುಗಳಿಗೆ ಸಂತೋಷ ಆಗುವ ಹಾಗೆ ಆ ರೀತಿ ವಾಸುದೇವನನ್ನು ಪೂಜೆ ಮಾಡೋದು ಬೇಡ. ನೀನು ಧರ್ಮ 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 ಅಂತ ಅಂದ್ಕೊಂಡು ನೀನು ಕೂತರೆ ನಿನ್ನ ಶತ್ರುಗಳು ಕುಣಿತಾರೆ.
ಆನಂದ ಪಡ್ತಾರವರು. ನಿನ್ನ ಮಿತ್ರರು ನಿನ್ನ ಬಂಧುಗಳೆಲ್ಲ ದುಃಖ ಪಡೋ ಹಾಗಾಗ್ತದೆ. ಈ ರೀತಿ ವಾಸುದೇವನ ಪೂಜೆ ಮಾಡಬೇಕು ಅಂತ ಯಾರು ಹೇಳಲಿಲ್ಲ ಅಂತಾನೆ ಭೀಮ. ವಾಸುದೇವನ ಪೂಜೆ ಮಾಡಬೇಕು, ಧರ್ಮ ಮಾಡಬೇಕು. ಆದ್ರೆ ಮಿತ್ರರಿಗೆ, ಹೆಂಡತಿ ಮಕ್ಕಳು, ತಮ್ಮಂದ್ರು, ಬಂಧುಗಳು ಅವರಿಗೆಲ್ಲ ತಾಪ ಉಂಟು ಮಾಡಿ, ಶತ್ರುಗಳಿಗೆ ಸಂತೋಷ ಉಂಟು ಮಾಡಿ ಅದು ಧರ್ಮ ಏನು? ಅದಲ್ಲ ಧರ್ಮ. ನೀನು ವಾಸುದೇವನ ಪೂಜೆ ಮಾಡು. ಹೇಗೆ ಮಾಡಬೇಕು ಅಂದ್ರೆ, ಕ್ಷತ್ರಿಯನಾದ್ರಿಂದ ಜ್ವಲಸ್ವಾರೀಣ ಮೂರ್ಧ್ನಿ ಮಿತ್ರಾಣಿ ನಿತ್ಯಂ ಆಹ್ಲಾದಯನ್, ನಿನ್ನ ಮಿತ್ರರಿಗೆ ಸಂತೋಷ ಪಡ್ತಾ, ನಿನ್ನ ಶತ್ರುಗಳು ಯಾರಿದ್ದಾರೆ ಅವರ ತಲೆ ಮೆಟ್ಟುತ್ತಾ ಆವಾಗ ಧರ್ಮ ಮಾಡು. ಅದು ನಿನಗೆ ಧರ್ಮ ಅಂತಾನೆ ಭೀಮ. ಈ ರೀತಿ ಮಾಡಬೇಕಾದದ್ದು ಧರ್ಮ. ಕ್ಷತ್ರಿಯನಾಗಿದ್ದಿ, ಸುಮ್ಮನೆ ನೀನು ಪೂಜೆ ಮಾಡ್ತೇನೆ ಅಂತ ಕೂತ್ರೆ ಇದು ನಿನಗೆ ಧರ್ಮ ಅಲ್ಲ. ಗೀತೋಪದೇಶ ಇಲ್ಲೇ ಆಗೋಯ್ತು ಭೀಮನ ಬಾಯಿಂದ. ಇದೇ ಧರ್ಮ ನಿನಗೆ ಅಂತ ಎಂಥ ಉಪದೇಶ ಮಾಡಿಬಿಟ್ಟಿದ್ದ. ಸ್ವತಂತ್ರತ್ವಂ ವಾಸುದೇವಸ್ಯ ಸಮ್ಯಕ್ ಪ್ರತ್ಯಕ್ಷತೋ ದೃಶ್ಯತೆ ಹ್ಯದ್ಯ ರಾಜನ್ ಯಸ್ಮಾತ್ ಕೃಷ್ಣೋ ವಿಜಯೇತ್ ಶಂಕರಾದೀನ್ ಜರಾಸುತಾದೀನ್ ಕಾದಿ ವರೈರಜೇಯಾನ್ ಬ್ರಹ್ಮಾದೀನಾಂ ಪ್ರಕೃತೇಸ್ತದ್ವಶತ್ವಂ ದೃಷ್ಟಂ ಹಿನೋ ಬಹುಶೋ ವ್ಯಾಸದೇಹೇ ಪಾರಾಶರ್ಯೋ ದಿವ್ಯ ದೃಷ್ಟಿಂ ಪ್ರದಾಯ ಸ್ವಾತಂತ್ರ್ಯನ್ನೋ ದರ್ಶಯತ್ ಸರ್ವಲೋಕೆ ತಸ್ಮಾತ್ ರಾಜನ್ ಅಭಿನಿರ್ಯಾಹಿ ಶತ್ರುನ್ ಹಂತುಂ ಸರ್ವಾನ್ ಭೋಕ್ತುಮೇವಾಧಿರಾಜ್ಯಂ ಏವಂಚತೆ ಕೀರ್ತಿಧರ್ಮೌ ಮಹಾಂತೌ ಪ್ರಾಪ್ಯೌ ರಾಜನ್ ವಾಸುದೇವ ಪ್ರಸಾದಾತ್. ಶ್ರೀಹರಿ ಸ್ವತಂತ್ರ, ಅದಂತೂ ಗೊತ್ತು, ನಮಗೂ ಗೊತ್ತು. ನಾವೇನು ಅದನ್ನು ಸ್ವಾತಂತ್ರ್ಯ ಅಲ್ಲ ಗಳಿಯೋದಿಲ್ಲ. ಅದನ್ನ ಕೃಷ್ಣ ಪ್ರತ್ಯಕ್ಷವಾಗಿ ರುದ್ರಾದಿಗಳನ್ನು ಗೆದ್ದು ತೋರಿಸಿದ್ದಾನೆ. ವೇದವ್ಯಾಸ ದೇವರು ಕೂಡ ದಿವ್ಯ ದೃಷ್ಟಿ ಕೊಟ್ಟು ದ್ರುಪದ ರಾಜನಿಗೆ ಆವಾಗ ಯಾರು ಏನು ಅಂತ ತೋರಿಸಿ ಅವರು ಕೂಡ ತಮ್ಮ ಸ್ವಾತಂತ್ರ್ಯ, ತಮ್ಮ ಅಪಾರ ಸಾಮರ್ಥ್ಯವನ್ನ ತೋರಿಸಿದ್ದಾರೆ. ಅವರ ಪ್ರಸಾದ ಆಗಲೇಬೇಕು. ಆದ್ರೆ ಈ ರೀತಿಯಾಗಿ ಅವರ ಪ್ರಸಾದವನ್ನು ಸಂಪಾದನೆ ಮಾಡು. ಆವಾಗ ನಿನ್ನ ಕೀರ್ತಿನೂ ಬರ್ತದೆ, ಧರ್ಮನೂ ಬರ್ತದೆ. ಇಲ್ದಿದ್ರೆ ಬರೇ ಧರ್ಮ ಬಂದೀತು, ಕೀರ್ತಿ ಬರ್ಲಿಕ್ಕಿಲ್ಲ ನೋಡು ಅಂತ ಇಷ್ಟು ಹೇಳಿದಾಗ ಧರ್ಮರಾಜ ಮತ್ತೆ ಹೇಳ್ತಾನಂತೆ, ಆಯ್ತಪ್ಪ, ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತೀನಿ. ಆದ್ರೆ ವತ್ಸರ ಅನ್ನೋದಕ್ಕೆ ಮಾಸ ಅನ್ನೋ ಅರ್ಥ ವೇದ ಪ್ರಾಮಾಣ್ಯ ಇಟ್ಕೊಂಡೇ ನೀನು ಮಾಡ್ತಿದ್ದಿ, ಶಾಸ್ತ್ರಾಧಾರಿತವಾಗಿಯೇ ಮಾಡ್ತಾ ಇದ್ದಿ. ಆದ್ರೂ ಕೂಡ ಇನ್ನೊಂದು ಅರ್ಥನೂ ಇದೆಯಲ್ಲ. ಒಂದು ವತ್ಸರ ಅಂದ್ರೆ ಒಂದು ಮಾಸ ಅಂತಲೂ ಅರ್ಥ ಇದೆ, 12 ತಿಂಗಳಿಗೆ ಒಂದು ವತ್ಸರ ಅನ್ನೋ ಇನ್ನೊಂದು ಅರ್ಥನೂ ಇದೆಯಲ್ಲ. ಆ ಅರ್ಥ ತಗೋತೀನಿ, ಅದಕ್ಕೊಂದಿಷ್ಟು ಬೆಲೆ ಕೊಡು ಅಂತ ಕೇಳಿದ್ದೆ. ಇನ್ನೊಂದು ಅರ್ಥ ಇದೆಯಲ್ಲ, ಆ ಅರ್ಥ ನಾನು ಇಟ್ಕೊಳ್ತೀನಿ. ಅದನ್ನಿಟ್ಟುಕೊಂಡು 12 ವರ್ಷನೇ ಆದ ಮೇಲೆ, 1 ವರ್ಷ ಅಜ್ಞಾತ ವಾಸನೆ ಆದ ಮೇಲೆ ಆಮೇಲೆ ಬೇಕಾದ್ರೆ ಯುದ್ಧ ಮಾಡು, ಅದಕ್ಕೆ ಅನುಮತಿ ಕೊಡ್ತೀನಿ. ಈಗ ಮಾತ್ರ ಇನ್ನೊಂದು ಅರ್ಥ ಪರಿಗ್ರಹಿಸೋದು ಬೇಡ. ಯಾಕೆಂದ್ರೆ ಅವರಂತೂ ಈ ಅರ್ಥ ತಿಳ್ಕೊಂಡಿದ್ದಾರೆ. ಇಷ್ಟು ಕರುಣೆ ಅವನಿಗೆ. ಅವ್ರೇನ್ ಅರ್ಥ ತಿಳ್ಕೊಂಡಿದಾರೋ ಅದ್ರ ಪ್ರಕಾರ ನಾವು ನಡೆಯೋಣ ಅಂತ. ಅವರ ಪ್ರಕಾರ ನಾವು ನಡೆಯೋಣ. ಅವರು ವತ್ಸರ ಅಂತಂದ್ರೆ ಮಾಸ ಅನ್ನೋ ಅರ್ಥದಲ್ಲಿ ಅವ್ರು ತಿಳ್ಕೊಂಡಿದ್ದಾರೆ ಅನ್ನೋ ದುರ್ಯೋಧನಾದಿಗಳು ಇಲ್ಲ. ಅವರು ವತ್ಸರ ಅಂದ್ರೆ 12 ತಿಂಗಳಿಗೇನೆ 1 ವರ್ಷ ಅನ್ನೋ ಅರ್ಥ ಅವರು ಮಾಡ್ಕೊಂಡಿದ್ದಾರೆ. 1 ತಿಂಗಳಿಗೂ 1 ವರ್ಷ ಅಂತ ಹೇಳೋದುಂಟು. ಆದ್ರೆ ಅವರು ಆ ಅರ್ಥದಲ್ಲಿದೆ. ಲೋಕದಲ್ಲಿಯೂ ಕೂಡ ಅದೇ ಹೆಚ್ಚಿಗೆ ರೂಢಿ ಇದೆ. ಈಗ ಯಾರಾದ್ರೂ ಆ ರೀತಿ ರೂಢಿ ಇಟ್ಕೊಂಡಿದ್ದಾರ? 4 ವರ್ಷ 5 ವರ್ಷ ಆದ್ಮೇಲೆ ಕೊಡ್ತೀನಿ ಅಂತಂದು 5 ತಿಂಗಳಾದ ಕೂಡಲೇ ಬಡ್ಡಿ ಕೊಡ್ರಿ ಅಂತ ಕೇಳ್ತಾರೆ. ಇನ್ಯಾರ 5 ತಿಂಗಳಿಗೆ ಯಾರು ಕೇಳು? ವರ್ಷ ಅಂದ್ರೆ ವರ್ಷ ಅಂತಲೇ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಅದರ ಪ್ರಕಾರ ನಡೆಯೋಣ. ಆದ್ರೆ ನೀ ಹೇಳಿದ್ದಕ್ಕೆ ಇಷ್ಟು ಬೆಲೆ ಕೊಡ್ತೀನಿ. ಏನು 12 ವರ್ಷ ಆದ್ಮೇಲೆ, 1 ವರ್ಷ ಆದ್ಮೇಲೆ ಅವರು ರಾಜ್ಯ ಕೊಡದೆ ಇದ್ರೆ ಆಗಬೇಕಾದ್ರೆ ಅವರನ್ನು ಕೊಂದು ನನ್ನನ್ನು ಸಿಂಹಾಸನದಲ್ಲಿ ಕೂಡಿಸು. ಇಷ್ಟಾದ್ರೂ ಹೇಳಿದೆಲ್ಲ ಸಾಕು ಅಂದದ್ದು. ನನ್ನ ಉದ್ದೇಶ ಅದೇ ತೊಂದ. ಯಾಕೆಂದ್ರೆ ಸಂಪೂರ್ಣ ಲೋಕದಲ್ಲಿ ಹೊಂದಿದೆಯೋ ಅದನ್ನು ಬಿಟ್ಟು ನಾನು ವೇದದ ಅರ್ಥ ಹೇಳ್ತೇನೆ ಅಂತ ನಂದೇನಷ್ಟು ಉದ್ದೇಶ ಇಲ್ಲ. ಆದ್ರೆ ಆ ಅರ್ಥ ಇದೆ, ನಾವು ತಗೊಂಡ್ರೆ ತಪ್ಪಲ್ಲ. ಆದ್ರೆ ಅಷ್ಟಾದ್ರೂ ನೀನು ಮಾಡಬೇಕಾಗಿತ್ತು, ಅದಕ್ಕೆ ಈ ರೀತಿ ಹೇಳಿದೆ. ನಾನು ಇಷ್ಟು ಹೇಳದಿದ್ರೆ ನೀನು ಅದಕ್ಕೂ ಒಪ್ತಿದ್ದಿಲ್ಲ ಅಂತಂದು, ಅಷ್ಟು ಮಾತ್ರ ಮಾಡಬೇಕು ಅಂತಂದಾಗ ಮಾಡ್ತೀನಿ, 12 ವರ್ಷ ಆದ್ಮೇಲೆ ರಾಜ್ಯಭಾರ ಮಾಡ್ತೀನಿ, ಹೋಗೋಣಂತೆ ಅಂತ ಒಪ್ಪಿದ ಮೇಲೆ ಮತ್ತೂ ಹೇಳಿದನಂತೆ ಧರ್ಮರಾಜ, ಇನ್ಮೇಲೆ ಹೆಚ್ಚು ಮಾತಾಡಬೇಡ ಅಂತ, ಇನ್ನು ಹೆಚ್ಚು ವಾದ ಮಾಡ್ಲಿಕ್ಕೆ ಬರಬೇಡ, ನನ್ನನ್ನು ಚುಚ್ಚಬೇಡ, ಈಗಲೇ ಸಾಕಾಗಿ ಹೋಗಿದೆ ನನಗೆ. ಸುದಸೆ ಚಾತಿವಾಚ ಮಾಂ ಯದ್ದೇವಂ ಭೀಮ ಮಾವದೇ ತದೈವ ಮೇತ್ತೆಯ ಕಾರ್ಯ. ನಿನಗೆ ಹಾಗೇನಾದ್ರೂ ಇತ್ತು ಅಂತ ಆದ್ರೆ ಈ ವನವಾಸಕ್ಕೆ ಬಂದು ಈಗ ಯಾಕೆ ಚುಚ್ಚುತ್ತಾ ಇದ್ದಿ? ಆಗ್ಲೇ ಹೋಗಿ ಅವ್ರನ್ನೆಲ್ಲ ಸದೆ ಬಡದ್ ಬಿಡ್ಬೇಕು. ಈಗ ಬಂದ ಮೇಲೆ ನನಗಿಲ್ಲಿ ಚುಚ್ಚಿ ಇಂಥ ಮಾತಾಡಬೇಡ, 13 ವರ್ಷ ಆದ್ಮೇಲೆ ನಾನು ಬರ್ತೇನೆ ಅಂತಂದಾಗ, ಆಯ್ತು ಹಾಗಾದ್ರೆ ನನಗೂ ಅಷ್ಟೇ ಬೇಕು ಅಂತ ಹೇಳಿ ಒಪ್ಪಿದ. ಭೀಮ ಒಪ್ಪಿದ ಮೇಲೆ ಇವರಿಗೆ ಮತ್ತೆ ಚಿಂತೆ ಶುರುವಾಯ್ತಂತೆ ಧರ್ಮರಾಜನಿಗೆ. 13 ವರ್ಷ ಆದ್ಮೇಲಾದ್ರೂ ಹೋಗ್ಬೇಕಲ್ಲ ಅಂತ. ಆಮೇಲಾದ್ರೂ ಹೋಗ್ಬೇಕಲ್ಲ, ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಭೀಷ್ಮ ದ್ರೋಣಾದಿಗಳು ಮಹಾ ಅಸ್ತ್ರಜ್ಞರಿದ್ದಾರೆ. ಅವರನ್ನ ಭೀಮ ಅಂತೂ ಬಾಹುಯುದ್ಧ ಮಾಡಿ ಅವರನ್ನ ಎದುರಿಸೋದಿಲ್ಲ. ಅವನದೊಂದು ಪ್ರತಿಜ್ಞೆ, ದೊಡ್ಡವರ ಹತ್ರ ಬಾಹುಯುದ್ಧ ಮಾಡ್ಕೊಂಡು ಹೋಗೋದಿಲ್ಲ ಅಂತ. ಬೇಡ ಅಸ್ತ್ರಯುದ್ಧ ಮಾಡೋಣ ಅಂತಂದ್ರೆ ಅಸ್ತ್ರಯುದ್ಧ ಮಾಡೋನಲ್ಲ ಅವನು. ಯಾಕೆ ಅಸ್ತ್ರಯುದ್ಧ ಮಾಡೋದು ಅಂದ್ರೆ ಅಸ್ತ್ರಾಭಿಮಾನಿ ದೇವತೆಗಳನ್ನ ಸ್ತೋತ್ರ ಮಾಡಬೇಕು, ಅದನ್ನು ಮಾಡುವವನಲ್ಲ.
ಅಥವಾ ಆಜ್ಞೆ ಮಾಡಿದರೂ ಕೂಡ ಇಂಥದ್ದಕ್ಕೆ ಆಜ್ಞೆ ಮಾಡೋದಿಲ್ಲ, ಅವರನ್ನು ಕೊಲ್ಲು ಮಾಡು ಅಂತ ಆಜ್ಞೆ ಮಾಡೋದಿಲ್ಲ. ನಾಹಂ ಗುರುಭಿರ್ ನಿತ್ಯ ಯೋದ್ಧ ಅಂತ ಮೊದಲೇ ಅಂದುಬಿಟ್ಟಿದ್ದಾನೆ. ಹಿರಿಯರ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ. ಅದು ಏನು ಅಪರೂಪಕ್ಕೆ ಮಾಡಿ ಏನು ನಿತ್ಯ ಯೋಧ, ನಾನು ಯುದ್ಧವನ್ನ ನಾನು ಮಾಡೋದಿಲ್ಲ ಅಂತ ಅಂದುಬಿಟ್ಟಿದ್ದಾನೆ. ಭೀಮ ಅವರನ್ನು ಎದುರಿಸೋದಿಲ್ಲ. ಅರ್ಜುನನಿಗೆ ಭೀಷ್ಮ ದ್ರೋಣಾದಿಗಳನ್ನು ಎದುರಿಸುವಷ್ಟು ಅಸ್ತ್ರಜ್ಞಾನ ಇಲ್ಲ. ಬೇಕಾದಷ್ಟು ಅಭ್ಯಾಸ ಮಾಡಿದ್ದಾನೆ ದ್ರೋಣಾಚಾರ್ಯ ಹತ್ರ, ಆದ್ರೆ ಅವರನ್ನು ಕೊಲ್ಲುವಷ್ಟು ಅವರನ್ನು ಎದುರಿಸುವಷ್ಟು ಸಾಮರ್ಥ್ಯ ಅರ್ಜುನನಿಗಿಲ್ಲ. ಭೀಮನಿಗಿದೆ, ಅವನು ಎದುರಿಸೋದಿಲ್ಲ. ಅಂದ ಮೇಲೆ 13 ವರ್ಷ ಆದ ಮೇಲಾದ್ರೂ ರಾಜ್ಯ ಬರೋದು ಹೇಗೆ ಅಂತ ಧರ್ಮರಾಜನಿಗೆ ಚಿಂತೆ ಶುರುವಾಯಿತು. ಆದ್ರಿಂದ ಅರ್ಜುನನಿಗೆ ಈ ವನವಾಸದಲ್ಲೇ ಇನ್ನಷ್ಟು ಟ್ರೈನಿಂಗ್ ಕೊಡಿಸ್ಬೇಕು. ಮುಂದೆ ಭೀಷ್ಮಾದಿಗಳನ್ನ ಎದುರಿಸಲಿಕ್ಕೆ ಬೇಕಾಗುವಷ್ಟು ತರಬೇತಿ ಕೊಡಿಸ್ಬೇಕು ಅಂತ. ಅದು ಹೇಗೆ ಸಾಧ್ಯ? ಕಾಡಿಗೆ ಬೇರೆ ಬಂದಾಗಿದೆ, ಎಲ್ಲರೂ ಹೋಗಿ ಆಯ್ತು. ಆ ಕಡೆ ದೃಷ್ಟದ್ಯುಮ್ನ ಅವರು ಇವರು ಎಲ್ಲರೂ ಹೋಗಿ ಆಗಿದೆ, ಕೆಲವರು ಮಾತ್ರ ಇದ್ದಾರೆ. ಯಾವ ರೀತಿ ಮುಂದೆ ಅವರನ್ನು ಎದುರಿಸಬೇಕು? ಈ ಚಿಂತೆ ಬಂದಾಗ ವೇದವ್ಯಾಸ ದೇವರ ಪ್ರಾದುರ್ಭಾವ ಆಯ್ತು. ಪಾಂಡವರಿಗೆ ಏನೇ ಮನಸ್ಸಿಗೆ ಚಿಂತೆ ಬರಲಿ, ವ್ಯಾಸರು ಪ್ರಾದುರ್ಭೂತರಾಗ್ತಾ ಇದ್ದರು. ವೇದವ್ಯಾಸ ದೇವರು ಪ್ರಾದುರ್ಭೂತರಾದ್ರು, ನಮಸ್ಕಾರ ಮಾಡಿದ, ಹೀಗೆ ಅಂತ ಎಲ್ಲ ವಿಚಾರ ಹೇಳಿದ. ಆವಾಗ ವೇದವ್ಯಾಸ ದೇವರು, ಹಾಗಾದ್ರೆ ಭೀಮನಿಗೆ ಅವನಂತೂ ಎದುರಿಸೋದೇ ಇಲ್ಲ, ದುರ್ಯೋಧನ ಅಂಥವ್ರನ್ನ ಬೇಕಾದ್ರೆ ಮಾಡ್ತಾನೆ, ಅವ್ರನ್ನೆಲ್ಲ ನೋಡ್ಕೊಂಡು ಭೀಷ್ಮ ದ್ರೋಣಾದಿಗಳನ್ನು ಎದುರಿಸಲಿಕ್ಕೆ ಒಬ್ರು ಬೇಕಲ್ಲ, ಅರ್ಜುನನ್ ತಯಾರು ಮಾಡೋಣ ಅಂದ್ರು ವ್ಯಾಸರು. ಹೇಗೆ ಮಾಡೋದು ಅಂದ್ರೆ, ಧರ್ಮರಾಜ, ನಾನ್ ನಿನಗೊಂದು ಮಂತ್ರ ಹೇಳ್ತೀನಿ, ಆ ಮಂತ್ರವನ್ನ ನೀನು ಅರ್ಜುನನಿಗೆ ಹೇಳು. ಅವನು ಆ ಮಂತ್ರ ಜಪ ಮಾಡಿದ್ರೆ ದೇವತೆಗಳೆಲ್ಲ ಬಂದು ಎದುರುಗಡೆ ನಿಲ್ತಾರೆ, ಅವರಿಂದ ಏನು ಬೇಕಾದ್ರೂ ಸಹಾಯ ಪಡಿಬಹುದು. ಅಂಥ ಒಂದು ಮಂತ್ರ ನಿನಗೆ ಹೇಳ್ತೇನೆ, ನೀನ್ ಅದನ್ನ ಅರ್ಜುನನಿಗೆ ಹೇಳು ಅಂದ್ರು ವ್ಯಾಸರು. ಧರ್ಮರಾಜನಿಗೆ ಆಶ್ಚರ್ಯ, ನೀವೇ ಹೇಳಿಬಿಡ್ಬೋದಲ್ಲ, ನೀವೇ ಹೇಳ್ಬಹುದು, ನಾನ್ ನಿನಗೆ ಮಂತ್ರಾಕ್ಷತೆ ಕೊಡ್ತೀನಿ, ನೀನ್ ಅವ್ರಿಗೆ ಕೊಡು ಅಂತಂದ್ರೆ ಏನರ್ಥ? ಪಕ್ಕದಲ್ಲಿದ್ದವ್ರಿಗೆ ಅವರೇ ಕೊಟ್ಟು ಬಿಡ್ಬೋದಲ್ಲ ಧಾರಾಳವಾಗಿ. ಯಾಕೆ ವೇದವ್ಯಾಸ ದೇವರು ಹೀಗೆ ಮಾಡಿದ್ರು? ನಾನ್ ನಿನಗೆ ಮಂತ್ರೋಪದೇಶ ಕೊಡ್ತೇನೆ, ನೀನ್ ಅರ್ಜುನನಿಗೆ ಹೇಳು ಅಂತ ಆ ಮಂತ್ರ. ಅದು ಯಾವುದು? ದೈವತ ದೃಷ್ಟಿದಂ, ಸರ್ವದೈವತ ದೃಷ್ಟಿದಂ. ಯಾವ ದೇವತೆಗಳನ್ನು ಬೇಕಾದ್ರೆ ಪ್ರತ್ಯಕ್ಷೀಕರಿಸಿಕೊಳ್ಳಬಹುದು. ಯಾಕೆ ಹೀಗೆ ಮಾಡಿದ್ರು ಅಂತ ಮಧ್ವಾಚಾರ್ಯ ಹೇಳ್ತಾರೆ. ವೇದವ್ಯಾಸ ದೇವರು ಯೋಚನೆ ಮಾಡಿದ್ರಂತೆ, ನಾನೇ ಸಾಕ್ಷಾತ್ತಾಗಿ ಅರ್ಜುನನಿಗೆ ಆ ಮಂತ್ರೋಪದೇಶ ಕೊಟ್ರೆ ಅದನ್ನ ಪಡೆಯುವಷ್ಟು ಯೋಗ್ಯತೆ ಅವನಿಗಿಲ್ಲ. ಅವನಿಗೆ ಎಷ್ಟು ಫಲ ಬೇಕಾಗಿದೆ? ಭೀಷ್ಮ ದ್ರೋಣಾದಿಗಳನ್ನು ಎದುರಿಸಲಿಕ್ಕೆ. ಅದಕ್ಕೆ ದೇವತೆಗಳನ್ನೆಲ್ಲ ಪ್ರತ್ಯಕ್ಷ ಮಾಡಿಕೊಂಡು ಅವರಿಂದ ಅಸ್ತ್ರ ಇದನ್ನೆಲ್ಲ ಪಡೆದು ಎದುರಿಸಬೇಕು. ಅಷ್ಟಕ್ಕೆ ಪರಂಪರೆಯ ಹೋದ್ರೆ ಎಷ್ಟು ಬೇಕೋ ಅಷ್ಟೇ ಫಲ ಸಿಗ್ತದಂತೆ. ವೇದವ್ಯಾಸ ದೇವರಿಂದ ಡೈರೆಕ್ಟ್ ಆಗಿ ಮಂತ್ರೋಪದೇಶನ ಪಡೆದಿದ್ರೆ ಒಂದು ವೇಳೆ ಅರ್ಜುನ, ಆವಾಗ ಅವನಿಗೆ ಹೆಚ್ಚಿನ ಮಹತ್ವ ಬರ್ತಿತ್ತಂತೆ. ಅಷ್ಟು ಮಹತ್ವ ಅವನಿಗೆ ಬರಬಾರ್ದು, ಎಷ್ಟು ಬೇಕೋ ಅಷ್ಟೇ ಇರಲಿ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಧರ್ಮರಾಜನ ಮೂಲಕ ಕೊಡಿಸಿದ್ರಂತೆ ವೇದವ್ಯಾಸ ದೇವರು. ತಾನೇ ಏನಾದ್ರೂ ಕೊಟ್ಟಿದ್ರೆ ವೇದವ್ಯಾಸ ದೇವರು, ಆ ಮಂತ್ರಕ್ಕಷ್ಟು ಪ್ರಭಾವ ಬರ್ತಿತ್ತು, ಅಷ್ಟೇ ದರ್ಪನೂ ಬರ್ತಿತ್ತಂತೆ ಅರ್ಜುನನಿಗೆ. ಅಷ್ಟು ದರ್ಪ ಬರ್ತಿತ್ತಂತೆ, ಅದು ಬರಬಾರ್ದು. ಅದರಿಂದ ಎಷ್ಟು ಫಲ ಬೇಕೋ ಅಷ್ಟೇ ಬೇಕು, ಅಷ್ಟೇ ಬರಬೇಕಾದ್ರೆ ಸ್ವಲ್ಪ ಪರಂಪರೆಯಾಗಿ ಹೋಗು. ಈ ಕೆಲವು ಯಂತ್ರ ಮಂತ್ರ ಇದೆಲ್ಲ ಇದೆ ನೋಡಿ, ಅದೆಲ್ಲ 3 ಕೈ ಸೇರಿತು ಅಂತಂದ್ರೆ ಅದರ ಪ್ರಭಾವ ಹೋಗಿಬಿಡ್ತದಂತೆ. ಅದಕ್ಕೆ ಡೈರೆಕ್ಟ್ ಆಗಿ ತಗೊಳ್ಬೇಕು. ಏನಾದ್ರೂ ತಗೊಳ್ಳೋದಿದ್ರೆ ನೀವು ತಗೊಂಡ್ ಬನ್ನಿ ಅಂತ ಇನ್ನೊಬ್ರಿಗೆ ಹೇಳೋದು. ಮಂತ್ರಾಲಯಕ್ಕೆ ಹೋಗ್ತಾರೆ, ಒಂದಿಷ್ಟು ಮಂತ್ರಾಕ್ಷತೆ ತಗೊಂಡ್ ಬನ್ನಿ ಅಂತ. ಯಾಕೆ ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ? ಎಲ್ಲ ಸಾಮರ್ಥ್ಯ ಎಲ್ಲ ಇದ್ದಾಗಲೂ ಕೂಡ ಇನ್ನೊಬ್ರಿಗೆ ಹೇಳ್ತಾರೆ, ಅವ್ರು ತಗೊಂಡ್ ಬರ್ತಾರೆ ಇವರಿಗೆ ಅಂತ. ಇವ್ರಿಗೆ ಕೊಡುವಷ್ಟು ತಾಳ್ಮೆ ಅವ್ರಿಗೆ ಇರೋದಿಲ್ಲ, ಇನ್ನೊಬ್ರಿಗೆ ಯಾರಿಗೋ ಕೊಡ್ತಾರೆ, ಅವ್ರಿಗೆ ಕೊಡ್ರಿ ಅಂತ ಅವ್ರು ಇನ್ನೊಬ್ರಿಗೆ ಕೊಡ್ತಾರೆ. ಅಷ್ಟೊತ್ತಿಗೆ ಅದರ ಪ್ರಭಾವನೆ ಹೋಗಿಬಿಡ್ತದೆ. ಕೈಯಿಂದ ಕೈಗೆ ಬದಲಾವಣೆ ಆಗುವಾಗ ಪ್ರಭಾವ ಹೋಗಿಬಿಡ್ತದೆ. ಷಟ್ಕರ್ಣೋ ಭಿದ್ಯತೆ ಮಂತ್ರ ಅಂತ. ಮಂತ್ರವೂ ಕೂಡ ಒಬ್ಬರಿಗೆ ಬಂದು ಅವರಿಂದ ಇನ್ನೊಬ್ಬರಿಗೆ ಹೀಗೆ ಬರುವಾಗ ಅದು ಹೋಗಿಬಿಡ್ತದಂತೆ. ಅದರಿಂದ ಪ್ರಭಾವ ಎಷ್ಟು ಬೇಕೋ ಅಷ್ಟೇ ಇರ್ಲಿ ಅನ್ನೋ ದೃಷ್ಟಿಯಿಂದ ವೇದವ್ಯಾಸ ದೇವರು ತನ್ನಿಂದ ಬಂದ್ರೆ ಹೆಚ್ಚು ಪ್ರಭಾವ ಬಂದಿತ್ತು, ಅಷ್ಟು ಬರಬಾರ್ದು ಅಂತ ಧರ್ಮರಾಜನಿಗೆ ಕೊಟ್ಟು, ಧರ್ಮರಾಜನ ಮೂಲಕ ಅರ್ಜುನನಿಗೆ ಕೊಡಿಸಿದ್ರ. ಇತ್ಯುಕ್ತೈವಾವದನ್ ಮಂತ್ರಂ ಸರ್ವದೈವತ ದೃಷ್ಟಿತಂ ನ ಸ್ವಯಂ ಹ್ಯವದತ್ ಪಾರ್ಥೆ ಫಲಾಧಿಕ್ಯಂ ಯತೋ ಭವೇತ್. ತಾನೇ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಫಲಾಧಿಕ್ಯಂ ಯತೋ ಭವೇತ್, ಹೆಚ್ಚು ಫಲ ಬಂದ್ಬಿಡ್ತಿತ್ತು. ಅದಾಗಬಾರ್ದು ಅಂತ ಹೀಗೆ ಮಾಡಿದ್ರಂತೆ. ಎಂಥೆಂಥ ನಿರ್ಣಯ ಹೇಳ್ತಾರೆ ಶ್ರೀಮದ್ ಆಚಾರ್ಯ. ಇದಕ್ಕೊಂದು ನಿದರ್ಶನನೂ ಇದೆ, ರಾಮಾಯಣದಲ್ಲಿ ನಡೀತಂತೆ. ಶ್ವೇತರಾಜ ಅಂತ ಒಬ್ಬ ರಾಜ ಇತ್ತು. ಶ್ವೇತರಾಜ ಬೇಕಾದಷ್ಟು ಯಜ್ಞ ಮಾಡಿದನಂತೆ. ಆದ್ರೆ ಎಂಥ ಯಜ್ಞ? ಅನನ್ನ ಯಜ್ಞ ಕೃತ್ ಶ್ವೇತ. ಅನ್ನದಾನವೇ ಇಲ್ಲ. ಬೇಕಾದಷ್ಟು ಯಜ್ಞ ಮಾಡಿದ, ಅನ್ನದಾನ ಮಾಡ್ತಿದ್ದರು. ಯಜ್ಞ ಮಾಡೋದು ಆ ಋತ್ವಿಜರನ್ನು ಹಂಗೆ ಕೊಟ್ಟು ಕಳಿಸಿಬಿಡ್ತಿದ್ರು. ಯಾಕೆ ಒಬ್ರಿಗಿಬ್ಬರಿಗೆ ಮಾಡಿದ್ರೆ 4 ಜನ ಸೇರ್ತಾರೆ. ಯಾರ್ಯಾರಿಗೂ ಬೇಡ ಅಂತ ಬರೀ ದೊನ್ನೆ ಕೊಟ್ಟು ಕಳಿಸಿಬಿಡ್ತಿದ್ರು.
ಕೊನೆಗೇನಾಯ್ತು ಅಂತಂದ್ರೆ ಅಷ್ಟು ಯಜ್ಞ ಮಾಡಿದರೂ ಕೂಡ ಅನ್ನದಾನ ಮಾಡಿದ್ದಿಲ್ಲ. ಅವನಿಗೆ ಬ್ರಹ್ಮಲೋಕ ಸಿಕ್ತಂತೆ. ಚತುರ್ಮುಖ ಬ್ರಹ್ಮದೇವರ ಲೋಕಕ್ಕೆ ಹೋದ, ಯಜ್ಞ ಎಲ್ಲ ಮಾಡಿ ಅವನ ದೇಹ ಬಿಟ್ಟು. ಆ ಸತ್ಯಲೋಕಕ್ಕೆ ಹೋದರೂ ಕೂಡ ಅವನಿಗೆ ಅಲ್ಲಿ ಎಷ್ಟು ತಿಂದ್ರೂ ಹಸಿವೆ ಹೋಗ್ತಿದ್ದಿಲ್ಲ. ತಿನ್ನಬೇಕು ಮತ್ತೆ ಹಸಿವೆ ಆಗಬೇಕು, ತಿನ್ನಬೇಕು ಹಸಿವೆ ಆಗಬೇಕು. ಎಷ್ಟು ತಿಂದ್ರೂ ಹಸಿವೆ ಹೋಗ್ತಾ ಇದ್ದಿಲ್ಲಂತೆ. ಅನ್ನದಾನ ಮಾಡದೇ ಇದ್ದಿದ್ರ ಫಲ. ಆದ್ರಿಂದ ಅನ್ನದಾನ ಬಹಳ ಶ್ರೇಷ್ಠ ದಾನ ಮಾಡ್ಬೇಕಂತೆ. ಅದು ಯಜ್ಞಯಾಗಗಳಿಗೆ ಮಾಡ್ಲೇಬೇಕು. ಮಹಾಭಾರತಕ್ಕಂತೂ ಒಂದೊಂದು ಪರ್ವಕ್ಕೆ ಇಷ್ಟಿಷ್ಟು ಅನ್ನಶಾಂತಿ ಅಂತ ಆಗ್ಬೇಕು. ಒಂದೊಂದು ಪರ್ವಕ್ಕೆ ಅನ್ನಶಾಂತಿ ಆಗ್ಬೇಕು, ಇಷ್ಟು ಜನ ಬ್ರಾಹ್ಮಣರಿಗೆ ಭೋಜನ ಆಗ್ಬೇಕು ಅಂತ. ಮಹಾಮಂತ್ರಗಳನ್ನು ಜಪ ಮಾಡಿದರೆ ಅದಕ್ಕೆ ಇಷ್ಟು ತರ್ಪಣ, ಇಷ್ಟು ಬ್ರಾಹ್ಮಣ ಭೋಜನ, ಇದೆಲ್ಲ ಮಾಡಬೇಕು ಅಂತ. ಅವನು ಅಷ್ಟು ಯಜ್ಞ ಮಾಡಿದ್ರು ಕೂಡ ಅನ್ನದಾನ ಮಾಡಿದ್ದಿಲ್ಲ. ಅಲ್ಲಿ ಅವನಿಗೆ ಹಸಿವೆ ಹೋಗ್ತಿದ್ದಿಲ್ಲ. ಬಹಳ ದುಃಖ ಪಡ್ತಿದ್ದ. ಎಷ್ಟು ತಿಂದ್ರು ಹಸಿವೆ. ಒಂದಿನ ಬ್ರಹ್ಮದೇವರನ್ನ ಕೇಳಿದನಂತ, ನಿಮ್ಮ ಲೋಕಕ್ಕೆ ಬಂದು ಊಟ ಮಾಡಿದ್ರು ಕೂಡ ಹಸಿವೆ ಹೋಗ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಕೇಳಿದ್ನ. ಬ್ರಹ್ಮದೇವರು ಹೇಳಿದ್ರು, ನಿನ್ನ ಹೆಣ ಇನ್ನೂ ಬಿದ್ದಿದೆ, ಹೋಗಿ ಅದರ ಮಾಂಸ ತಿನ್ನು ಅಂದ್ರಂತ. ಇನ್ನೇನ್ ಮಾಡ್ಬೇಕು, ಹೋಗಿ ನಿನ್ನ ಹೆಣದ ಮಾಂಸ ತಿನ್ನು ಅಂದ್ರು. ಬಂದಿತ್ತು ಸತ್ಯಲೋಕದಿಂದ ಇಳಿದು ಬರ್ತಿದ್ನಂತ. ಬಂದು ಯಾವುದೋ ಸರೋವರ ತೀರದಲ್ಲಿ ಅವನ ಶವ ಬಿದ್ದಿತ್ತಂತೆ. ಅನ್ನದಾನ ಮಾಡಿಲ್ಲ, ಆದ್ರಿಂದ ಯಾರು ದಹನನೂ ಮಾಡಿದ್ದೆ, ಹಂಗೆ ಬಿಟ್ಬಿಟ್ಟಿದ್ರು ಅದನ್ನು. ಬಂದು ಬಂದು ಮಾಂಸ ತಿಂದು ಹೋಗ್ತಿದ್ನಂತ. ಕೊನೆಗೊಮ್ಮೆ ಬಹಳ ದುಃಖಪಟ್ಟು ಕೇಳಿದಾಗ ಬ್ರಹ್ಮದೇವರು ಒಂದು ಮಾಲೆ ಕೊಟ್ರಂತ. ಅವನಿಗೆ ಒಂದು ಮಾಲೆ ಕೊಟ್ರಂತ. ಮಾಲೆ ಕೊಟ್ಟು, ಇದನ್ನ ನೀನು ಅಗಸ್ತ್ಯ ಋಷಿಗಳಿಗೆ ಕೊಡು. ಅಗಸ್ತ್ಯ ಋಷಿಗಳು ಇದನ್ನ ರಾಮನ ಕೊರಳಿಗೆ ಹಾಕ್ಲಿ, ಆವಾಗ ನಿನಗೆ ಹಸಿವೆ ಹೋಗ್ತದೆ ಅಂದ್ರ. ನೀನೇ ಡೈರೆಕ್ಟ್ ಆಗಿ ಹಾಕ್ಲಿಕ್ಕೆ ಹೋಗ್ಬೇಡ, ಆ ಯೋಗ್ಯತೆ ಇಲ್ಲ ನಿನಗೆ. ಹೆಚ್ಚು ಫಲ ಬಂದಿತು, ನಿನಗೆ ಬರೇ ಹಸಿವೆ ಹೋಗ್ಬೇಕು ತಾನೆ. ಆದ್ರಿಂದ ನಾನು ಹೇಳ್ತೇನೆ, ನಿನಗೊಂದು ಮಾಲೆ ಕೊಡ್ತೀನಿ, ಆ ಮಾಲೆಯನ್ನ ಅಗಸ್ತ್ಯರ ದ್ವಾರ ರಾಮನ ಕೊರಳಿಗೆ ಹಾಕ್ಸು. ಆಮೇಲೆ ಅವನು ಬಂದು ಆ ಮಾಲೆಯನ್ನ ಶ್ವೇತದತ್ತಾಂ ತಥಾ ಮಾಲಾಂ ಅಂತಾರೆ. ಶ್ವೇತರಾಜ ಬಂದು ಅಗಸ್ತ್ಯ ಋಷಿಗಳಿಗೆ ಕೊಟ್ಟಿದ್ದನಂತೆ. ರಾಮದೇವರು ಒಮ್ಮೆ ಅಗಸ್ತ್ಯ ಋಷಿಗಳ ಆಶ್ರಮದ ಬಳಿ ಬಂದಾಗ ಆ ಮಾಲೆಯನ್ನ ಹಾಕಿದ್ರಂತೆ. ಅವತ್ತಿನಿಂದ ಅವನಿಗೆ ಹಸಿವೆ ನೀಗಿತಂತೆ. ಅಲ್ಲಿ ಯಾಕೆ ಸಾಕ್ಷಾತ್ತಾಗಿ ಹಾಕು ಅಂತ ಹೇಳಲಿಲ್ಲ ಅಂತಂದ್ರೆ, ಅವನಿಗೆ ಬೇಕಾದದ್ದು ಅಷ್ಟೇ ಫಲ ಬರಬೇಕು, ಅದಕ್ಕೋಸ್ಕರ ಹಾಗೆ ಮಾಡಿದ. ಸಾಕ್ಷಾತ್ತಾಗಿ ತಾವೇ ಮಂತ್ರ ಜಪ ಮಾಡಿದಾಗ ಎಷ್ಟು ಫಲ ಬರ್ತದೆ, ಇನ್ನೊಬ್ಬರ ಹತ್ರ ಮಾಡಿಸಿದ್ರೆ ಸ್ವಲ್ಪ ಕಡಿಮೆ. ತಾವೇ ಪೂಜೆ ಮಾಡಿದರೆ ಎಷ್ಟು ಫಲ ಬರ್ತದೆ, ಇನ್ನೊಬ್ಬರ ಹತ್ರ ಮಾಡಿಸಿದ್ರೆ ಸ್ವಲ್ಪ ಕಡಿಮೆ. ಯಾವುದನ್ನು ತಾವೇ ಮಾಡಬೇಕು, ಆವಾಗ ಫಲ ಜಾಸ್ತಿ. ತಾನು ಹಾಕ್ಲಿಲ್ಲ ಮಾಲೆ, ಅಗಸ್ತ್ಯರ ದ್ವಾರ ಹಾಕಿಸಿದ, ಅವನಿಗೆ ಆಮೇಲೆ ಹಸಿವೆ ಹೋಯ್ತು. ಆದ್ರಿಂದ ಇವತ್ತಿಗೂ ಕೂಡ ದೇವರ ಪೂಜೆಯಲ್ಲಿ ದೇವರಿಗೆ ಮಾಲಾ ಹಾಕಿದರೆ, ಮಾಲಾದಾನ ಮಾಡಿದರೆ ಅದರಿಂದ ಕ್ಷುನ್ ನಿವೃತ್ತಿ ಅಂತ ಫಲ. ಧೂಪ ಮಾಡದೇ ಇದ್ರೆ ಧೂಪಹೀನೆ ಮತಿಭ್ರಮ, ದೀಪಹೀನೆ ಶ್ರಿಯಂ ಹಂತಿ, ಧೂಪಹೀನೆ ಮತಿಭ್ರಮ ಅಂತ ಒಂದೊಂದಕ್ಕೊಂದೊಂದು ಫಲ ಇದೆ. ಮಾಲಾದಾನ ಮಾಡಿದ್ರೆ ಕ್ಷುನ್ ನಿವೃತ್ತಿ ಅಂತ ಈ ರೀತಿ ರೂಢಿ ಬಂದಿದೆ. ಇದು ಕೂಡ ಅದಕ್ಕೆ ಸಂವಾದಿಯಾಗಿದೆ. ಸಾಕ್ಷಾತ್ತಾಗಿ ನಾನು ಹೇಳೋದಿಲ್ಲ, ನೀನು ಹೇಳು ಅಂತ ಧರ್ಮರಾಜನಿಗೆ ಆ ಮಂತ್ರೋಪದೇಶ ಕೊಟ್ಟರು. ಧರ್ಮರಾಜ ಅರ್ಜುನನಿಗೆ ಆ ಮಂತ್ರ ಉಪದೇಶ ಮಾಡಿದ್ದಾನೆ. ಅದು ಎಂಥ ಮಂತ್ರ ಅಂತಂದ್ರೆ, ಕೇವಲ ವಿಷ್ಣು ಮಂತ್ರಗಳನ್ನು ಹೇಳಲಿಲ್ಲ. ಮಂತ್ರಗಳಲ್ಲಿ ಎರಡು ತರ ಇದೆ. ಕೇವಲ ವೈಷ್ಣವ ಮಂತ್ರ, ಇತರ ದೇವತೆಗಳಲ್ಲಿ ಅಂತರ್ಯಾಮಿಯಾದ ವಿಷ್ಣುವನ್ನ ಜಪ ಮಾಡೋ ಮಂತ್ರ. ವ್ಯಾಸರು ಹೇಳುವಾಗ ಕೇವಲ ವೈಷ್ಣವ ಮಂತ್ರ ಯಾವುದು ಹೇಳದೇನೆ ಇತರ ದೇವತೆಗಳಲ್ಲಿ ಅಂತರ್ಯಾಮಿಯಾದ ವಿಷ್ಣುವನ್ನ ಸ್ತೋತ್ರ ಮಾಡತಕ್ಕಂಥ ಮಂತ್ರಗಳನ್ನ ಹೇಳಿಕೊಟ್ರಂತೆ. ಕೇವಲ ವೈಷ್ಣವ ಮಂತ್ರ ಇದ್ರೆ ಇನ್ನೂ ಹೆಚ್ಚು ಪ್ರಭಾವ ಬರ್ತಿತ್ತಂತೆ. ಅದರಿಂದ ಸಾಕ್ಷಾತ್ ವಿಷ್ಣು ಮಂತ್ರಗಳನ್ನು ಹೇಳದೆ ಇತರ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿ ವಿಷ್ಣುವನ್ನ ಚಿಂತನೆ ಮಾಡಬೇಕು, ಆ ರೀತಿಯಾದ ಮಂತ್ರಗಳನ್ನ ಉಪದೇಶ ಮಾಡಿದ್ದಾರೆ. ಉಪದೇಶ ಮಾಡಿ ಹೋದ್ರು. ಗತೆ ವ್ಯಾಸೆ ಭಗವತಿ ಸರ್ವಜ್ಞೆ ಸರ್ವಕರ್ತರಿ ಧರ್ಮರಾಜೋ ಅದಿಶನ್ ಮಂತ್ರಂ ಫಲ್ಗುನಾಯ ರಹಸ್ಯಮುಂ. ಅರ್ಜುನನಿಗೆ ಧರ್ಮರಾಜ ಆ ಮಂತ್ರವನ್ನು ಉಪದೇಶ ಮಾಡಿದ. ಅದಕ್ಕೆಲ್ಲ ಪ್ರತಿಸ್ಮೃತಿ ಮಂತ್ರ ಅಂತ ಹೆಸರು. ಆ ಮಂತ್ರವನ್ನು ಉಪದೇಶ ಪಡ್ಕೊಂಡು ಇವನು ಇಂದ್ರಕೀಲಕ ಪರ್ವತ ಅಂತ ಒಂದು ಪರ್ವತಕ್ಕೆ ಹೋಗ್ತಾನೆ. ಈ ವೇದವ್ಯಾಸ ದೇವರು ಬಂದದ್ದು ಇದೆಲ್ಲ ದ್ವೈತವನ ಅನ್ನೋದ್ರಲ್ಲಿ ನಡೆದದ್ದಂತೆ. ಕೃಷ್ಣ ಬಂದಾಗ ಕಾಮ್ಯಕ ವನದಲ್ಲಿದ್ರು. ವೇದವ್ಯಾಸ ದೇವರು ಬಂದು ಮಂತ್ರೋಪದೇಶ ಕೊಡೋ ಹೊತ್ತಿಗೆ ದ್ವೈತವನ ಅನ್ನೋಲಿಗೆ ಬಂದಿದ್ರಂತೆ. ಅಲ್ಲಿ ಇದೆಲ್ಲ ನಡೀತು. ದ್ವೈತವನದಿಂದ ಇವನು ಇಂದ್ರಕೀಲ ಪರ್ವತ ಅಂತ ಒಂದು ಪರ್ವತಕ್ಕೆ ಹೋಗಿ ಅಲ್ಲಿ ಶಿವನನ್ನ ಆರಾಧನೆ ಮಾಡಿ ಆ ಮಂತ್ರ ಜಪ ಮಾಡಿ ಶಿವನನ್ನ ಪ್ರತ್ಯಕ್ಷೀಕರಿಸಿಕೊಳ್ಳೋಣ ಅಂತ ಇಂದ್ರಕೀಲ ಪರ್ವತಕ್ಕೆ ಹೋಗಿ ಶಿವನ ಆರಾಧನೆ ಮಾಡ್ತಾ ಇದ್ದಾನೆ. ಆವಾಗ ಮುಂದೆ ನಡೆದದ್ದೇ ಕಿರಾತಾರ್ಜುನೀಯ ಅಂತ. ಕಿರಾತ ರೂಪದಿಂದ ಈ ರುದ್ರದೇವರು ಬರೋದು. ಗತೆ ವ್ಯಾಸೇ ಭಗವತಿ ಸರ್ವಜ್ಞೆ ಸರ್ವಕರ್ತರಿ ಧರ್ಮರಾಜೋ ದಿಶನ್ ಮಂತ್ರಂ ಫಲ್ಗುನಾಯ ರಹಸ್ಯಮುಂ.
ಪಾಂಡವರು ವನವಾಸಕ್ಕೆ ಅಂತ ಬಂದವರು ಕಾಮ್ಯಕವನಕ್ಕೆ ಬಂದು ಅಲ್ಲಿಂದ ದ್ವೈತವನಕ್ಕೆ ಬಂದಿದ್ದಾರೆ. ಆ ದ್ವೈತವನದಲ್ಲಿ ಭೀಮಸೇನ ಧರ್ಮರಾಜನಿಂದ ಪ್ರತಿಜ್ಞೆ ಮಾಡಿಸ್ತಾನೆ. 13 ವರ್ಷ ಆದ ಬಳಿಕ ಕೌರವರು ರಾಜ್ಯ ಕೊಡದೆ ಹೋದರೆ ನಾವು ಯುದ್ಧವನ್ನಾದರೂ ಮಾಡಿ ರಾಜ್ಯವನ್ನು ಸಂಪಾದನೆ ಮಾಡೋಣ ಅಂತ. ಅದಕ್ಕೆ ಧರ್ಮರಾಜ ಒಪ್ಪಿದ, ಪ್ರತಿಜ್ಞೆನೂ ಕೂಡ ಮಾಡಿದ. ಇದು ಭೀಮನಿಗೆ ಬೇಕಾಗಿತ್ತು, ಇದೇ ಬೇಕಾಗಿತ್ತು. ಇಷ್ಟು ಪ್ರತಿಜ್ಞೆ ಮಾಡಿಸಿದ ಮೇಲೆ ಭೀಮನಿಗೆ ಸಮಾಧಾನ ಆಯಿತು. ಆದರೆ ಧರ್ಮರಾಜನಿಗೆ ಚಿಂತೆ ಪ್ರಾರಂಭ ಆಯಿತು. 13 ವರ್ಷ ಆದ್ಮೇಲಾದರೂ ಕೂಡ ಅವರಂತೂ ಕೊಡ್ಲಾರರು ಕೌರವರು. ಆದರೆ ಅವರ ಜೊತೆಗೆ ಯುದ್ಧ ಮಾಡುವಾಗ ಭೀಷ್ಮಾದಿಗಳೆಲ್ಲ ಆ ಕಡೆ ಸೇರ್ಕೊಳ್ತಾರೆ. ಭೀಷ್ಮ, ದ್ರೋಣ, ಕೃಪಾಚಾರ್ಯರು ಎಲ್ಲ. ಅವರನ್ನ ಭೀಮ ಎದುರಿಸೋದಿಲ್ಲ, ಅವ್ರ ಜೊತೆಗೆ ಭೀಮ ಯುದ್ಧ ಮಾಡೋದಿಲ್ಲ. ನಾಹಂ ಗುರುಭಿರ್ನಿತ್ಯ ಯೋಧ, ದೊಡ್ಡವರ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತ ಅವನ ಸಂಕಲ್ಪ. ಆದರೆ ಭೀಷ್ಮಾದಿಗಳನ್ನ ಎದುರಿಸಲಿಕ್ಕೆ ಬಲಶಾಲಿಗಳು ಬೇಕು. ಇಂದ್ರನಿಗೆ ಇರ್ತಕ್ಕಂಥ ಅಸ್ತ್ರಮಂತ್ರ ಅಸ್ತ್ರವಿದ್ಯೆ ಸಾಲದು ಭೀಷ್ಮರನ್ನ ಎದುರಿಸಲಿಕ್ಕೆ. ಏನ್ ಮಾಡಬೇಕು ಅಂತ ಚಿಂತಾಕ್ರಾಂತನಾಗಿದ್ದಾಗ ವೇದವ್ಯಾಸ ದೇವರು ಬಂದು ಮುಂದೆ ನಡೆಯುವಂಥ ಯುದ್ಧಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಧರ್ಮರಾಜನಿಗೆ ಕೆಲವು ಮಂತ್ರಗಳನ್ನು ಉಪದೇಶ ಮಾಡ್ತಾರೆ. ಅದು ಧರ್ಮರಾಜನಿಗಾಗಿ ಅಲ್ಲ, ಪ್ರತಿಸ್ಮೃತಿ ಅನ್ನುವಂಥ ಮಂತ್ರ. ಈ ಪ್ರತಿಸ್ಮೃತಿ ಮಂತ್ರವನ್ನ ನೀನು ಅರ್ಜುನನಿಗೆ ಉಪದೇಶ ಮಾಡು ಅಂತ ಹೇಳಿ ಉಪದೇಶ ಮಾಡಿದ್ರು. ಅರ್ಜುನ ಏಕಾಂತದಲ್ಲಿ ವ್ಯಾಸರು ಹೋದ ಮೇಲೆ ಆ ಮಂತ್ರಗಳ ಉಪದೇಶವನ್ನ ಪಡಿತಾರೆ. ತಮಾಪ್ಯ ಫಲ್ಗುನೋ ಮಂತ್ರಂ ಯಯೌ ಜ್ಯೇಷ್ಠೌ ಪ್ರಣಮ್ಯ ಚ ಯಮಜೌ ಚ ಸಮಾಶ್ಲಿಷ್ಯ ಗಿರಿಮೇವೇಂದ್ರ ಕೀಲಕಂ. ಅಲ್ಲಿ ಒಂದು ನಿರ್ಣಯವನ್ನ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಯಾಕೆ ವೇದವ್ಯಾಸ ದೇವರು ಸಾಕ್ಷಾತ್ತಾಗಿ ನೇರವಾಗಿ ಅರ್ಜುನನಿಗೆ ಮಂತ್ರೋಪದೇಶ ಕೊಡಲಿಲ್ಲ ಅಂತಂದ್ರೆ, ಭೀಷ್ಮದ್ರೋಣಾದಿಗಳನ್ನ ಗೆಲ್ಲಬೇಕಾದ್ರೆ ಅದು ಧರ್ಮರಾಜನ ದ್ವಾರ ಹೋಗಬೇಕು. ಆ ಮಂತ್ರ ಸಾಕ್ಷಾತ್ತಾಗಿ ತಾನು ಉಪದೇಶ ಕೊಟ್ಟರೆ ಹೆಚ್ಚು ಪ್ರಭಾವಿ ಆಗ್ತದೆ. ಅಷ್ಟು ಪ್ರಭಾವ ಅದಕ್ಕೆ ಬರಬಾರದು ಅನ್ನೋ ಉದ್ದೇಶದಿಂದ ತಾವು ನೇರವಾಗಿ ಉಪದೇಶ ಕೊಡದೇನೆ ಧರ್ಮರಾಜನ ಮೂಲಕ ಆ ಮಂತ್ರ ಬರೋ ಹಾಗೆ ಮಾಡಿದ್ರು. ಅನಂತರ ವ್ಯಾಸರು ಹೋದ್ರು. ಧರ್ಮರಾಜನಿಂದ ಅರ್ಜುನ ಆ ಮಂತ್ರೋಪದೇಶ ಪಡೆದ. ಭೀಮನಿಗೆ ಧರ್ಮರಾಜನಿಗೆ ಇಬ್ಬರಿಗೂ ಕೂಡ ನಮಸ್ಕಾರ ಮಾಡಿ ಅಲ್ಲಿಂದ ಅರ್ಜುನ ಇಂದ್ರಕೀಲಕ ಅನ್ನುವಂಥ ಪರ್ವತಕ್ಕೆ ಬರ್ತಾನೆ. ಆ ಮಂತ್ರದ ಸ್ವಭಾವ ಏನು ಅಂದ್ರೆ, ಯಾವ ದೇವತೆಗಳನ್ನು ಬೇಕಾದ್ರೆ ಆಹ್ವಾನ ಮಾಡಬಹುದು. ಆ ದೇವತೆಗಳು ಪ್ರತ್ಯಕ್ಷರಾಗಿ ಇವನ ಅಭೀಷ್ಟವನ್ನ ಪೂರೈಸುತ್ತಾರೆ. ಹೀಗೆ ಸರ್ವದೈವತ ದೃಷ್ಟಿದಂ, ಎಲ್ಲ ದೇವತೆಗಳನ್ನ ಕರೆದು ಅವರನ್ನ ಕಂಡು ಮಾತಾಡಬಹುದು, ಅವರಿಂದ ಏನ್ ಬೇಕಾದ್ರೆ ಫಲ ಪಡಿಬಹುದು. ಅಂಥ ಮಂತ್ರಗಳನ್ನ ಅರ್ಜುನ ಪಡೆದು ತಪಸ್ಸು ಮಾಡೋಣ ಅಂತ ಭೀಮ ಧರ್ಮರಾಜರಿಗೆ ನಮಸ್ಕಾರ ಮಾಡಿ ನಕುಲ ಸಹದೇವರನ್ನು ಕೂಡ ಹೋಗಿ ಬರ್ತೇನೆ ಅಂತ ಹೇಳಿ ಅವರನ್ನ ಗಾಢವಾಗಿ ಆಲಿಂಗನ ಮಾಡಿಕೊಂಡು ಅಲ್ಲಿಂದ ಇಂದ್ರಕೀಲಕ ಅನ್ನುವಂತಹ ಪರ್ವತಕ್ಕೆ ಹೋಗ್ತಾನೆ. ಅಲ್ಲಿ ತಪಸ್ಸು ಪ್ರಾರಂಭ ಮಾಡಿದ. ರುದ್ರಾಂತರ್ಗತ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದಾನೆ. ವೇದವ್ಯಾಸ ದೇವರಿಂದ ಧರ್ಮರಾಜನ ಮೂಲಕ ಬಂದ ಮಂತ್ರಗಳೆಲ್ಲ ಅಂಥದ್ದೇ ಮಂತ್ರ ಆಗಿತ್ತು. ಬೇರೆ ಬೇರೆ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನನ್ನ ಸ್ತೋತ್ರ ಮಾಡುವಂಥ, ಒಲಿಸಿಕೊಳ್ಳುವಂಥ ಮಂತ್ರಗಳೇ ಉಪದೇಶ ಮಾಡಿದ್ದು. ಅದು ಕೇವಲ ವೈಷ್ಣವ ಮಂತ್ರ ಅಲ್ಲ. ಕೇವಲ ವೈಷ್ಣವ ಮಂತ್ರ ಅಂತಂದ್ರೆ ಕೇವಲ ವಾಯುವಂತರ್ಗತ ಭಗವಂತನನ್ನ ಒಲಿಸಿಕೊಳ್ಳುವ ಮಂತ್ರ ಕೇವಲ ವೈಷ್ಣವ ಮಂತ್ರ. ಇದು ಬೇರೆ ಬೇರೆ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಆ ಪರಮಾತ್ಮನನ್ನ ಒಲಿಸಿಕೊಳ್ಳಿಕ್ಕೆ ಇರತಕ್ಕಂಥ ಮಂತ್ರ. ಅಂಥ ಮಂತ್ರಗಳನ್ನೇ ಉಪದೇಶ ಕೊಡಿಸಿದ್ದು ವ್ಯಾಸರು. ತಪಶ್ಚಚಾರ ತತ್ರಸ್ಥ ಶಂಕರಸ್ಥಂ ಹರಿಂ ಸ್ಮರನ್. ಅರ್ಜುನ ಇಂದ್ರಕೀಲ ಪರ್ವತಕ್ಕೆ ಬಂದು ರುದ್ರಾಂತರ್ಗತ ನಾರಾಯಣನನ್ನ ಸ್ಮರಣೆ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದಾನೆ. 6 ತಿಂಗಳು ಕಳೀತು. 6 ತಿಂಗಳು ತಪಸ್ಸು ಮುಗಿದ ಮೇಲೆ ಒಂದು ಹಂದಿ ಅರ್ಜುನನನ್ನ ಕೊಲ್ಲಬೇಕು ಅಂತ ಇವನ ಮೇಲೆ ಆಕ್ರಮಣ ಮಾಡಿ ಬರ್ತಾ ಇತ್ತು. ಅದು ಹಂದಿ ಅಂದ್ರೆ ಮೂಲತಃ ಹಂದಿ ಅಲ್ಲ, ಅದು ಮೂಕ ಅಂತ ಒಬ್ಬ ಅಸುರ. ಮೂಕ ಎಂಬ ಅಸುರ ಹಂದಿಯ ರೂಪದಲ್ಲಿ ಅರ್ಜುನನ ಮೇಲೆ ಆಕ್ರಮಣ ಮಾಡಿ ಕೊಲ್ಲಕ್ಕೆ ಅಂತ ಬರ್ತಾ ಇದ್ದಾನೆ. ವರಾಹರೂಪ ಮಾಯಾಂತಂ ವಧಾರ್ಥಂ ಫಲ್ಗುನಶ್ಯ ಚ. ಅರ್ಜುನನನ್ನ ವಧೆ ಮಾಡಬೇಕು ಅಂತಲೇ ಬಂದದ್ದು. ಅದು ಗೊತ್ತಾಯಿತು ಅರ್ಜುನನಿಗೆ. ಸಂಜ್ಞಾತ್ವಾ ಫಲ್ಗುನೋ ವೀರ ಸಜ್ಜಂಕೃತ್ವಾ ಚ ಗಾಂಡಿವಂ ಚಿಕ್ಷೇಪ ವಜ್ರ ಸಮಿತಾಂ ತತ್ಕಾಯೇ ಸಾಯಕಾನ್ ಬಹೂನ್.
ಆ ಹಂದಿ ತನ್ನನ್ನು ಕೊಲ್ತದೆ, ಮೇಲೆ ಆಕ್ರಮಣ ಮಾಡ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಅರ್ಜುನ ಅದರ ಮೇಲೆ ಸಾಕಷ್ಟು ಬಾಣಗಳನ್ನು ಪ್ರಯೋಗ ಮಾಡಿದ. ಆ ವರಾಹ, ಆ ಹಂದಿ ಸತ್ತು ಹೋಯಿತು. ಅದು ಮೂಕಾಸುರ, ವರಾಹ ರೂಪದಲ್ಲಿ ಬಂದದ್ದು ಸತ್ತಿತ್ತು. ಅಷ್ಟಾಗುವಾಗ ಇವನ ಬಾಣದಿಂದ ಸತ್ತಿತ್ತು. ಅಷ್ಟೊತ್ತಿಗೆ ಒಬ್ಬ ಬೇಟೆಗಾರ ಬಂದು ಅವನೂ ಬಾಣ ಬಿಟ್ಟ. ಬೇಟೆಗಾರ ಬಂದು ಬಾಣ ಬಿಟ್ಟ, ಅವನ ಬಾಣನೂ ಬಿತ್ತು. ಆದ್ರೆ ಸತ್ತದ್ದು ಮೊದಲು ಬಿಟ್ಟದ್ದು ಅರ್ಜುನನೇ. ಅರ್ಜುನನ ಬಾಣದಿಂದ ಸತ್ತಿತ್ತು, ಅವನೂ ಬಿಟ್ಟ. ಆ ಕಿರಾತ ಅಂದ್ರೆ ಬೇಟೆಗಾರ, ಅವನೂ ಬಾಣ ಬಿಟ್ಟ. ಆಮೇಲೆ ಆ ಕಿರಾತ ಬಂದು ಜಗಳ ತೆಗೆದ್ನಂತೆ. ಇದು ನನ್ನ ಬೇಟೆ, ನಾನು ಬೇಟೆ ಆಡಿಕೊಂಡು ಬಂದದ್ದಿದು, ನನ್ನ ಬೇಟೆಯಾಗಿತ್ತು, ನೀನ್ಯಾಕೆ ಬಾಣ ಬಿಟ್ಟಿ ಅಂತ ಆ ಕಿರಾತ ಜಗಳ ತೆಗೆದ್ನಂತೆ. ತಾತ್ಪರ್ಯ ನಿರ್ಣಯದ ಪ್ರಕಾರ ಮಹಾಭಾರತದಲ್ಲಿರೋದು ಅರ್ಜುನನೇ ತೆಗೆದನಂತೆ. ಇದು ನನ್ನ ಬೇಟೆ, ನೀನ್ಯಾಕೆ ಬಾಣ ಬಿಟ್ಟಿ ಅಂತ ಆ ಕಿರಾತನ ಹತ್ರ ಜಗಳ ತೆಗೆದ ಅಂತ ಮಹಾಭಾರತದಲ್ಲಿ. ಇವೆಲ್ಲ ಪ್ರಕ್ಷಿಪ್ತಗಳು ಅಥವಾ ವ್ಯತ್ಯಾಸ, ವ್ಯತ್ಯಾಸ ಅಂತ ಇರ್ತದೆ. ರುದ್ರದೇವರು ಈ ಮಾತು ಹೇಳಿದ್ರು ಅನ್ನೋಲ್ಲಿ ಅರ್ಜುನ ಅಂತ ಹೇಳೋದು, ಇದಕ್ಕೆ ವ್ಯತ್ಯಾಸ ಅಂತ ಕರೀತಾರೆ. ಯಾರದ್ದೋ ಹೇಳ್ಬೇಕಾದ್ರೆ ಇನ್ಯಾರ್ದೋ ಹೆಸರು ಹಾಕಿಬಿಡೋದು. ಇದೆಲ್ಲ ಪುರಾಣಗಳಲ್ಲಿ ಬರ್ತಕ್ಕಂಥ, ಮಹಾಭಾರತದಲ್ಲಿ ಬರುವ ಕೆಲವು ಕ್ರಮಗಳಿದೆಲ್ಲ. ಆದ್ರೆ ನಿಜವಾಗಿಯೂ ಆಚಾರ್ಯ ಯಾಕೆ ಹೀಗೆ ತೀರ್ಮಾನ ಮಾಡಿದ್ರು ಅಂತಂದ್ರೆ, ಅರ್ಜುನ ಜಗಳ ತೆಗೆಯುವ ಪ್ರಮೇಯನೇ ಇಲ್ಲ. ಯಾಕೆಂದ್ರೆ ಇವನು ನನ್ನ ಬೇಟೆ ಅಂತ ಹೇಳಬೇಕಾದ್ರೆ ಇವನು ಬೇಟೆಯಾಡ್ಲಿಕ್ಕೆ ಬಂದದ್ದ ಅರ್ಜುನ? ತಪಸ್ಸಿಗೆ ಬಂದವನು, ತಪಸ್ಸು ಮಾಡ್ತಾ ಕೂತವನು ಇದು ನನ್ನ ಬೇಟೆ ಅಂತ ಯಾಕಂತಾನೆ? ಅವನು ಕಿರಾತ, ರುದ್ರದೇವರು ಕಿರಾತ ವೇಷದಲ್ಲಿ ಬೇಟೆಯಾಡ್ಲಿಕ್ಕೆ ಅಂತಲೇ ಬಂದಿದ್ದು. ಅದು ಸಭಾರ್ಯ ಹೆಂಡತಿ ಸಹಿತರಾಗಿ ಬಂದಿದ್ದಾರೆ. ಅವರು ನನ್ನ ಬೇಟೆ ಅಂತ ಜಗಳ ತೆಗೆಯೋದು ಸಹಜ. ಅದಕ್ಕೆ ಆಚಾರ್ಯರು ಮಹಾಭಾರತದಲ್ಲಿದ್ದದ್ದನ್ನು ವ್ಯತ್ಯಾಸ ಅಂತ ಭಾವಿಸಿ ಅದನ್ನು ನಿರ್ಣಯ ಮಾಡಿ ಹೇಳ್ತಾ ಇದ್ದಾರೆ. ಕಿರಾತ ರೂಪಸ್ತಮನು ಸಭಾರ್ಯಷ್ಟೇ ತ್ರಿಯಂಬಕ ಸಮಮಾರ ಹತಸ್ತಾಭ್ಯಾಂ ದಾನವ ಪಾಪಚೇತನಃ ತೇನೋಕ್ತೋಸೌ ಮಯೈವಾಯಂ ವರಾಹೋನುಗತೋದ್ಧಿ ತಮ ವಿದ್ಯೋ ಯತಸ್ತ್ವಮಿ ತದ್ಯುದ್ಧಸ್ವ ಮಯಾ ಸಹ. ಆ ಕಿರಾತನೇ ನ್ಯಾಯ ತೆಗೆದ್ನಂತೆ. ನಾನು ಬೇಟೆ ಆಡಬೇಕಾಗಿತ್ತು, ನನ್ನ ಬೇಟೆ ಇದು, ನೀನು ಬಾಣ ಬಿಟ್ಟಿದ್ದೆ, ಆದ್ರಿಂದ ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂತ. ಅಂತೂ ಇಬ್ರೂ ಬಾಣ ಬಿಟ್ಟಿದ್ರು. ಕಿರಾತನೇ ಮೊದಲು ಜಗಳ ತೆಗೆದ. ಆವಾಗ ಅರ್ಜುನ ತಡೆ, ಹಾಗಾದ್ರೆ ಬರ್ತೇನೆ, ಅದಕ್ಕೇನಂತೆ ಅಂತ ಯುದ್ಧ ಶುರು ಮಾಡಿದ. ಆ ಬೇಟೆಗಾರನ ಜೊತೆಗೆ ಕಿರಾತ ರೂಪಿಯಾದ ರುದ್ರದೇವರ ಜೊತೆಗೆ ಅರ್ಜುನನಿಗೆ ಯುದ್ಧ ಪ್ರಾರಂಭ ಆಯಿತು. ಎಷ್ಟೆಷ್ಟು ಅಸ್ತ್ರ ಪ್ರಯೋಗ ಮಾಡಿದ, ಎಷ್ಟೆಷ್ಟು ಬಾಣಗಳನ್ನ ಬಿಡ್ತಾ ಇದ್ದ, ಎಲ್ಲ ಬಾಣವನ್ನ ಆ ಕಿರಾತ ರೂಪಿ ರುದ್ರದೇವರು ನುಂಗಿ ಹಾಕಿಬಿಟ್ರಂತೆ. ಅರ್ಜುನ ಬಿಟ್ಟಂತಹ ಎಲ್ಲಾ ಬಾಣವನ್ನ ನುಂಗಿಬಿಟ್ರು. ಬಾಣಗಳೆಲ್ಲ ಖರ್ಚಾಗಿ ಹೋಯ್ತು. ಕೊನೆಗೆ ಅರ್ಜುನ ಇನ್ನೇನು ಉಪಾಯ ಇಲ್ಲ ಅಂತ ಹೇಳಿ ಗಾಂಡೀವವನ್ನೇ ಎಸಿತಾನೆ. ಗಾಂಡೀವ ಧನುಸ್ಸನ್ನೇ, ಆ ಬಿಲ್ಲನ್ನೇ ಬಿಸಾಡಿದ. ಆ ಗಾಂಡೀವ ಧನುಸ್ಸು ಕೂಡ ಕೈತಪ್ಪಿ ಹೋಯ್ತು. ಅದನ್ನು ನುಂಗಿ ಹಾಕಿಬಿಟ್ರು ರುದ್ರದೇವ್. ಬಾಣ ಹೋಯ್ತು, ಗಾಂಡೀವ ಹೋಯ್ತು. ಕೊನೆಗೆ ಬಾಹುಯುದ್ಧ ಶುರು ಮಾಡಿದ. ಬಾಹುಯುದ್ಧ ಶುರು ಮಾಡಿದಾಗ ಒಂದು ಕ್ಷಣ ಆಯ್ತೇನೋ, ಒಂದು ಮುಹೂರ್ತ ಬಾಹುಯುದ್ಧ ಆಯ್ತು. ಒಂದು ಮುಹೂರ್ತದಲ್ಲಿ ರುದ್ರದೇವರು ಅರ್ಜುನನ್ನ ಪಿಂಡ ಮಾಡಿಬಿಟ್ರಂತೆ, ಮುದ್ದೆ ಮಾಡಿಬಿಟ್ರು. ಚೆನ್ನಾಗಿ ಗುದ್ದಿ ಮಾಡಿ, ಮುದ್ದೆ ಮಾಡಿ ಅವನನ್ನು ಎಸ್ದು ಬಿಟ್ರಂತ ಆ ಕಡೆ. ಇಂಥ ಪರಿಸ್ಥಿತಿ ಅರ್ಜುನನಿಗೆ ಬಂತು. ಪರಮಾವಧಿ ಸೋಲನುಭವಿಸಿದ. ಮೂರ್ಛಾಮವಾಪ ಮಹತೀಂ ಫಲ್ಗುನೋ ರುದ್ರಪೀಡಿತ. ಮೂರ್ಛೆನೇ ಬಿದ್ದುಬಿಟ್ನಂತೆ. ಅಷ್ಟು ಮುದ್ದೆ ಮಾಡಿ ಕೈ ಕಾಲೆಲ್ಲ ಬಗ್ಗಿಸಿ ಎತ್ತಾಗ ಮೂರ್ಛೆ ಬಿದ್ದೋಯ್ತು. ಆಮೇಲೆ ನಿಧಾನವಾಗಿ ಸುಧಾರಿಸ್ಕೊಂಡಂತೆ. ಅಂತೂ ಕಿರಾತಾರ್ಜುನೀಯ ಅಂತ ಕಿರಾತನಿಗೂ ಅರ್ಜುನನಿಗೂ ಯುದ್ಧ ಆದ್ರೆ ಈ ಪರಿಸ್ಥಿತಿ ಬಂತಂತೆ ಅರ್ಜುನನ್. ಅಲ್ಲ, ಹಿಂದೊಮ್ಮೆ ಇಂದ್ರದೇವರೇ ಪರಮಾತ್ಮನ ಹತ್ರ, ಕೃಷ್ಣನ ಹತ್ರ ವರ ಕೇಳಿದ್ರಂತೆ. ನನ್ನ ಅಂಶ ಸಂಭೂತನಾಗಿರ್ತಕ್ಕಂಥ ಅರ್ಜುನನಿಗೆ ಯಾವ ಸಂದರ್ಭದಲ್ಲಿಯೂ ಕೂಡ ಸೋಲು ಬರಬಾರದು ಅಂತ ವರ ಕೊಡು ಅಂತ ಕೇಳಿದ್ರಂತೆ. ಕೃಷ್ಣನು ವರ ಕೊಟ್ಟಿದ್ದಂತೆ. ಆಗ್ಲಿ ದೇವೇಂದ್ರ, ನಿನ್ನ ಮಗನಾದಂಥ ಅರ್ಜುನನಿಗೆ ನಾನು ಭೂಮಿಯಲ್ಲಿರೋ ತನಕ ಸೋಲು ಬರೋದಿಲ್ಲ ಅಂತ ವರ ಕೊಟ್ಟಿದ್ದು. ಈಗಿನ್ನೂ ಕೃಷ್ಣ ಭೂಮಿಯಲ್ಲೇ ಇದ್ದಾನೆ, ಇನ್ನು ಪರಂಧಾಮಕ್ಕೆ ಹೋಗಿಲ್ಲ. ಅಷ್ಟರಲ್ಲೇ ಅರ್ಜುನನ ಪರಿಸ್ಥಿತಿ ಹೀಗಾಯ್ತು. ಹಾಗಾದ್ರೆ ಕೃಷ್ಣ ವರ ಕೊಟ್ಟದ್ದು ಎಲ್ಲಿ ಹೋಯಿತು ಅಂತ ಪ್ರಶ್ನೆ. ನಾನು ಭೂಮಿಯಲ್ಲಿರೋ ತನಕ ಅರ್ಜುನನಿಗೆ ಸೋಲಿಲ್ಲ ಅಂತ ಹೇಳಿದ್ನಂತೆ. ನಾನು ಪರಂಧಾಮಕ್ಕೆ ಹೋದ್ಮೇಲೆ ಸೋಲು ಆಗ್ತದೆ ಅಂದಿದ್ದ, ಸೋಲು ಆಯ್ತು. ಅರ್ಜುನನಿಗೆ ಸೋಲು ಬರ್ತದೆ ಕೃಷ್ಣ ಹೋದ್ಮೇಲೆ. ಮ್ಲೇಚ್ಛರಿಂದ ಸೋಲ್ತಾನು. ಆದ್ರೆ ಈಗ ಕೃಷ್ಣ ಇರುವಾಗ್ಲೇನೆ ಸೋತನಲ್ಲ, ಇದೇನು ಅಂತಂದ್ರೆ ಅದಕ್ಕೆ ಆಚಾರ್ಯರು ಅದರ ರಹಸ್ಯ ಹೇಳ್ತಾರೆ, ನಿರ್ಣಯ ಕೊಡ್ತಾರೆ. ದೇವೇಂದ್ರನಿಗೆ ಕೃಷ್ಣ ಈ ವರ ಕೊಟ್ನಲ್ಲ, ಅದು ರುದ್ರದೇವರಿಗೆ ಗೊತ್ತಾಯ್ತಂತ. ಅದೇನು ಪೇಪರ್ನಲ್ಲೇ ಬಂತೋ ಏನಾಯ್ತೋ ಗೊತ್ತಿಲ್ಲ, ಯಾರು ರಿಪೋರ್ಟ್ ಮಾಡಿಬಿಟ್ರು. ಅಂತೂ ಕೃಷ್ಣ ಇಂದ್ರನಿಗೆ ಒಂದು ವರ ಕೊಟ್ಟಿದ್ದಾನೆ. ಏನು, ಭೂಮಿಯಲ್ಲಿ ತಾನಿರೋ ತನಕ ಅರ್ಜುನನಿಗೆ ಸೋಲಿಲ್ಲ ಅಂತ ವರ ಕೊಟ್ಟಿದ್ದಾನೆ ಅಂತ ಗೊತ್ತಾಯ್ತು ರುದ್ರದೇವರಿಗೆ. ಗೊತ್ತಾದ ಕೂಡಲೇ ರುದ್ರದೇವರು ತಪಸ್ಸು ಮಾಡಿದ್ರಂತೆ. ಪರಮಾತ್ಮನ ಹತ್ರ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡು ಅವರೊಂದು ವರ ಕೇಳಿದ್ರಂತೆ ರುದ್ರದೇವರು.
ನೀನು ಯಾರ್ಯಾರಿಗೆ ಸೋಲಿಲ್ಲ ಅಂತ ವರ ಕೊಟ್ಟಿದ್ದೆ ನನಗಿಂತ ಕೆಳಗಿನವರಿಗೆ ನನ್ನ ಕೈಯಿಂದ ಅವರು ಸೋಲ್ಲಿ ಅಂತ ಇವರು ವರ ಪಡೆದ್ರು. ಪರಮಾತ್ಮ ರುದ್ರದೇವರಿಗೂ ವರ ಕೊಟ್ಟನಂತೆ. ಆಯ್ತು, ಹಾಗಾದ್ರೆ ನಾನು ಯಾರಿಗೆ ಅಜೇಯರಾಗ್ರಿ ಅಂತ ವರ ಕೊಟ್ಟಿದ್ದೆ ನಿನ್ನಿಂದ ಅವರು ಬೇಕಾದ್ರೆ ಸೋಲ್ಲಿ ಅಂತ ವರ ಕೊಟ್ಟುಬಿಟ್ರು. ಹೀಗೆ ಪರಮಾತ್ಮ ಇಂದ್ರದೇವರಿಗೆ ಆ ರೀತಿ ವರ ಕೊಟ್ಟಿದ್ದ. ಶಿವ ತಿಳ್ಕೊಂಡು ನನ್ನಿಂದ ಅವರು ಸೋಲ್ಬೇಕು ಅಂತ ಕೇಳ್ಕೊಂಡದಕ್ಕೆ ಶಿವನಿಗೂ ವರ ಕೊಟ್ಟಿದ್ನಂತೆ. ಆಗ್ಲಿ ನಿನ್ನಿಂದ ಸೋಲ್ಲಿ ಅವರು. ಆದ್ರಿಂದ ಕಿರಾತ ರೂಪಿಯಾಗಿರ್ತಕ್ಕಂಥ ರುದ್ರದೇವರಿಂದ ಈ ಅರ್ಜುನ ಆವಾಗ ಸೋಲ್ತಾನೆ. ಅದನ್ನ ಆಚಾರ್ಯರು ಈ ರಹಸ್ಯ ತಿಳಿಸ್ತಾರೆ.